ಒಂದೊಂದೇ ಕಾಲೇಜು ಇಲ್ಲಿನ ಈಕೋ ಕ್ಲಬ್ ವತಿಯಿಂದ ಮತ್ತು ಜನಶಿಕ್ಷಣ ಟ್ರಸ್ಟ್ ಮುಡಿಪು ಸೆಲ್ಕೋ ಫೌಂಡೇಶನ್ ಶ್ರೀ ರಾಮಾಂಜನೇಯ ವ್ಯಾಯಾಮಶಾಲೆ ಗುಡ್ಡಪಾಲು ನಮ್ಮ ಸಹಯೋಗದೊಂದಿಗೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ಇವತ್ತಿನ ದಿನದ ಮಹತ್ವವನ್ನು ಹಿಡ್ಕೊಂಡು ಮತ್ತೆ ನಾನು ಕಾರ್ಯಕ್ರಮ ಯಾಕೆ ಬೇಕು ಅನ್ನೋದನ್ನು ಹೋಗ್ತೇನೆ. ಒಂದು ಕ್ರಿಸ್ಮಸ್ ಹಬ್ಬ, ಬೆಳಕು ತಂದಂತಹ ಹಬ್ಬ ಅಂತೇಳಿ ನಮ್ಮ ಸಹೋದರರು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ದೇಶದ ಮಹಾನ್ ಪ್ರಧಾನಿ ದಿವಂಗತ ವಾಜಪೇಯಿಯವರ ಹುಟ್ಟುಹಬ್ಬ, ಅವರ ಕನಸು ಬಹುಶಃ ಇವತ್ತು ನಮ್ಮ ಗ್ರಾಮದಲ್ಲಿ ನನಸಾಗ್ತಾ ಇರೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಇನ್ನು ಧಾರ್ಮಿಕವಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮ, ಉಪವಾಸ ನಿಜವಾಗಿ ಬೇಕಿತ್ತು. ನಾವು ಉಪವಾಸ ಇಲ್ಲ, ಬೆಳಗ್ಗೆ ತಿಂದು ಬಂದಿದ್ದೇವೆ. ಬಹುಶಃ ಈ ಗ್ರಾಮವನ್ನು ನಾನು ಯಾಕೆ ಮಾದರಿ ಗ್ರಾಮದ ಅಡಿಯಲ್ಲಿ ಒಂದು ಗುರುತಿಸಬೇಕು ಅಂತ ನನ್ನ ಅನಿಸಿಕೆ. ನಾನು ಇಲ್ಲಿನ ನಾಗರಿಕನೇ, ನಿವಾಸಿ ಮತ್ತು ನಮ್ಮ ಈ ಭಾಗದ ಜನ ಬಹಳಷ್ಟು ನಮ್ಮ ಆತ್ಮೀಯ ಜನಗಳು. ಬಹುಶಃ ನಮ್ಮಲ್ಲಿ ಭಜನಾ ಮಂದಿರ ಅಂತ ಒಂದು 60 ವರ್ಷದಿಂದ ಪ್ರಾರಂಭಗೊಂಡಾಗ ಅದಕ್ಕೆ ಶಕ್ತಿ ತುಂಬಿದವರು ಇಲ್ಲಿನ ಯುವಕರು. ಅದು ಧಾರ್ಮಿಕವಾಗಿ ಬೆಳಕು ಕೊಡುವಂತ ಒಂದು ಕೆಲಸ ಆ ಸಂದರ್ಭದಲ್ಲಿ ಆಗಿತ್ತು. ರಾಮನಾಮ ಏನು ಅಂತ ಗೊತ್ತಿದ್ದೇವೆ ಈ ಗ್ರಾಮಕ್ಕೆ. ಬಹುಶಃ ನನ್ನ ತಂದೆ ಮತ್ತು ಚಿಕ್ಕ ತಂದೆ ಆ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಮತ್ತಷ್ಟು ನನಗೆ ಖುಷಿ. ಈಗಿನ ಸಂದರ್ಭದಲ್ಲಿ ಅವರೊಟ್ಟಿಗೆ ಇರುವಂತ ನಸುಗೌಡ ಇದ್ದಾರೆ, ಅವರಿಗೆ ಮೊದಲಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸಂತರು ಅಂತ ಹೇಳಿ ಮೊನ್ನೆ ಕೂಡ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ಕೊಂಡಿದ್ದೆ. ಸಂತರ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇಶಕ್ಕೆ ದುರ್ಭಿಕ್ಷೆ ಬಂದಾಗ ಸಂತರು ಅವತಾರ ರೀತಿ ಬರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಬಹುಶಃ ನಮ್ಮ ಈ ಒಂದು ಭಾಗಕ್ಕೆ. ಅದು ಮೈಸೂರಲ್ಲೂ ಕೂಡ ಅವರಿಗೆ ತುಂಬಾ ಹೆಸರಿದೆ. ಅವರು ತಮ್ಮ ಜೀವನವನ್ನ ಈ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ಕೃಷ್ಣಮೂರ್ತಿ ಮತ್ತು ಶ್ರೀನಿಶೆಟ್ಟಿ ಅವರಿಗೆ ಸ್ವಾಗತವನ್ನು ಹೇಳ್ತಾರೆ. ಮತ್ತೆ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಬೆನ್ನೆಲುಬಾಗಿರುವಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ರಾಜಶೇಖರ್ ಅವರು ಚಿಲುಮೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಸ್ಪೀಡಿಗೆ ನನಗೆ ಹೋಗ್ಲಿಕ್ಕೆ ಇರ್ತಾ ಇರಲಿಲ್ಲ. ಅವರು ಹೇಳ್ತಾ ಇದ್ದಾರೆ ಎಲ್ಲ ಸ್ಪೀಡಿಗೆ ಆಗ್ತದೆ ಅಂತ ಹೇಳಿ. ಹಾಗೆ 30 ವರ್ಷಗಳ ಕಾಲ, ಬಹುಶಃ ಡಿಸೆಂಬರ್ ಅಲ್ಲಿ 30 ವರ್ಷ ಆಯ್ತು ಅಂತ ಸರ್ ನಮ್ಮ ಪ್ರಾಂಶುಪಾಲರಿಗೆ 30 ವರ್ಷ ಸುದೀರ್ಘಾವಧಿಯಲ್ಲಿ ಪ್ರಾಂಶುಪಾಲರಿಗೆ ಅವರು ಮಿಂಚಿದವರು. ಅವರಿಗೆ ನಮ್ಮ ಈ ಇವತ್ತಿನ ಬೆಳಕು ಕೊಡುವ ಕಾರ್ಯಕ್ರಮಕ್ಕೆ ಇಬ್ಬರು ಮುಖ್ಯ ಅತಿಥಿಗಳನ್ನು ನಾನು ಆಹ್ವಾನಿಸಿದ್ದೆ. ಬಹುಶಃ ಅವರಿಬ್ಬರು ಕೂಡ ಆಗದರೆ ಕತ್ತಲಿನಿಂದ ಬೆಳಕಿಗೆ ಬಂದಂತ ಇಬ್ಬರು ವ್ಯಕ್ತಿಗಳು. ಡಾಕ್ಟರ್ ವೇದವರ್ತಿ ಈಗ ವಿಶ್ವವಿದ್ಯಾನಿಲಯ ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಆದಂತಹ ಸತೀಶ್ ಕಟ್ಟಿ ಅವರು ಕೂಡ ಝೀರೋದಿಂದ ಮೇಲೆ ಬಂದವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅರ್ಹ ವ್ಯಕ್ತಿ ಅಂತ ನಾನು ಭಾವಿಸಿಕೊಂಡು ಅವರನ್ನು ಕೂಡ ಅತಿಥಿಯನ್ನಾಗಿ ಇಲ್ಲಿಗೆ ಪರಿಚಯಿಸಿದ್ದೇನೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಬೆಳಕು ಕೊಡ್ಲಿಕ್ಕೆ ಒಂದು ಚಾಲಕ ಶಕ್ತಿ ಬೇಕು. ಬಹುಶಃ ಆ ಚಾಲಕ ಶಕ್ತಿಯನ್ನ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಶ್ರೀ ಗುರುಪ್ರಸಾದ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಅವರು ಸಿಲ್ಕೋದ ಏಜೆಂ ಆಗಿ ಕೆಲಸ ಮಾಡ್ತಾ ಇರುವವರು. ಬಹುಶಃ ನಮ್ಮ ಒಂದು ಕೋರಿಕೆ ಅವರಲ್ಲಿ ಈಗಾಗಲೇ ನಮ್ಮ ಶ್ರೀನಿಶೆಟ್ಟಿ ಮತ್ತು ಕೃಷ್ಣಮೂರ್ತಿ ಹೇಳಿದಾಗೆ ಅದಕ್ಕೆ ಪ್ರಾಂಶುಪಾಲರು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ನನ್ನ ಆಶಯ. ನಮ್ಮ ಹೆಸರೇ, ಕಾಲೇಜಿನ ಹೆಸರೇ ಡಾಕ್ಟರ್ ದಯಾನಂದ ಪೈ ಮತ್ತು ಸತೀಶ್ ಪೈ ಅಂತೇಳಿ. ಈಗಾಗಲೇ ಶ್ರೀನಿಶೆಟ್ಟಿ ಅವರು ಮತ್ತು ಕೃಷ್ಣಮೂರ್ತಿ ಹೇಳಿದ್ರೆ ಇಲ್ಲಿನ 40 ಮನೆಗಳಿಗೆ ಬೆಳಕು ಕೊಡಬೇಕು ಮತ್ತು ಮಾರ್ಚ್ ಒಳಗೆ ನಮ್ಮ ಸಂಸದರೆಲ್ಲ ಕರೆಸಿ ಒಂದು ರಸ್ತೆ ಆಗಬೇಕು. ಬಹುಶಃ ಅವರ ಮೂಲಕ ರಸ್ತೆ ಮಾಡುವುದಲ್ಲ, ಬೆಳಕನ್ನು ಕೊಡುವಂತ ಕೆಲಸ ನಮ್ಮ ಪ್ರಾಂಶುಪಾಲರು ಮಾಡ್ತಾರೆ ಅನ್ನುವಂತಹ ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಸಣ್ಣ ಮಟ್ಟಿಗೆ ಉದ್ಘಾಟನೆ ಮಾಡ್ತಾ ಇದ್ದೇವೆ. ದೀಪ ಬೆಳಗಿಸುವ ಮೂಲಕ ಮೊದಲಾಗಿ ನಾನು ನಮಗೆ ಪ್ರೇರಕ ಶಕ್ತಿಯಾದಂತಹ ಹನುಮಂತನನ್ನ ಸ್ಮರಿಸಿಕೊಂಡು ದೀಪವನ್ನ ಬಂದಂತ ಅತಿಥಿಗಳು ಬೆಳಗಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.
ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಿಸಿದಂಥ ಗೋಪಾಲ ಮತ್ತು ಅವರ ತಂಡ ಅವರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಕೆಲವು ಕಾರಣಗಳಿಂದ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬನ್ನಿ, ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಪ್ರಕಾಶ್ ಶೆಟ್ಟಿ ಅವರಿಗೆ, ಹಾಗೆಯೇ ಡಾಕ್ಟರ್ ಸತೀಶ್ ಗಟ್ಟಿ, ಸಹ ಪ್ರಾಧ್ಯಾಪಕ ವಿಭಾಗ ಸರ್ಕಾರಿ ಪ್ರಥಮ ಪ್ರಥಮ ದರ್ಜೆ ಕಾಲೇಜು ಬಂಟ್ವಾಳ, ಹಾಗೆಯೇ ಈ ಒಂದು ಈಕೋ ಕ್ಲಬ್ ಡಾಕ್ಟರ್ ಪಿ ದಯಾನಂದ ಪೈ, ಪಿ ಸತೀಶ್ ಪೈ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ರಥವೇದಿ, ಇದರ ಈಕೋ ಕ್ಲಬ್ನ ಸಂಯೋಜಕರಾದಂಥ, ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿ ಅತ್ಯಂತ ಮುತುವರ್ಜಿಯನ್ನು ವಹಿಸಿದವರು ಡಾಕ್ಟರ್ ನವೀನ್ ಕೊಡಾಜಿ ಅವರು, ಹಾಗೆಯೇ ಈಕೋ ಕ್ಲಬ್ನ ಇನ್ನೊಬ್ಬರ ಸಂಯೋಜಕರಾದ ಶ್ರೀ ಬರಲಿರ್ಬೋದು ಕ್ರಿಸ್ಮಸ್ ಅವರ ಅನುಪಸ್ಥಿತಿಯಾಗಿ ನಮ್ಮನ್ನು ಕೂಡ ಪ್ರೊಫೆಸರ್ ಎಫ್ ವಿ ವಡ್ರಿಗಸ್ ಅವರು ಕೂಡ ನೆನಪಿಸ್ತಾರೆ. ಹಾಗೆಯೇ ಡಾಕ್ಟರ್ ಪಿ ದಯಾನಂದ ಪೈ, ಪಿ ಸತೀಶ್ ಪೈ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು, ಇದರ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ರಾಜಶೇಖರ್ ಹೆಬ್ಬಾರ್ ಸರ್, ಹಾಗೆಯೇ ಜನಶಿಕ್ಷಣ ಟ್ರಸ್ಟ್ ಮುಡಿಪು, ಇದರ ಶ್ರೀ ಶ್ರೀನಾಥ್ ಶೆಟ್ಟಿ ಅವರು, ಹಾಗೆಯೇ IQAC ಅಥವಾ ಆಂತರಿಕ ಗುಣಮಟ್ಟ ಭರವಸೆ ಕೋಶ, ಇದರ ಸಂಚಾಲಕರಾದಂಥ ಡಾಕ್ಟರ್ ಕ್ರಿಸ್ಮಸ್ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಗಮನಿಸುತ್ತಾರೆ. ಹಾಗೆಯೇ ಜನಶಿಕ್ಷಣ ಟ್ರಸ್ಟ್ ಮುಡಿಪು, ಇದರ ಸದಸ್ಯರಾದಂಥ ಶ್ರೀ ಮೌಲ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಊರಿನ ಎಲ್ಲ ಮಹನೀಯರೇ, ವಿದ್ಯಾರ್ಥಿಗಳೇ, ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ನೀಡುತ್ತಿರುವಂತಹ ಮಾಧ್ಯಮ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವಂತಹ ಇತರ ಎಲ್ಲ ಮಹನೀಯರೇ, ಮೊದಲಾಗಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಮೊದಲನೇದಾಗಿ ಇಂತಹ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಪುಣ್ಯದ ಕಾರ್ಯವಾದಂಥ ಸೋಲಾರ್ ಟೆಕ್ ತರಬೇತಿ ಹಾಗೂ ಗುಡ್ಡುಪಾಲು ಕಲಿಕಾ ಕೇಂದ್ರಕ್ಕೆ ಸೋಲಾರ್ ದೀಪಗಳ ಅಳವಡಿಕೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಡಾಕ್ಟರ್ ಪಿ ದಯಾನಂದ ಪೈ, ಸಿ ಸತೀಶ್ ಪೈ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಅಥವಾ ಇವರು ರಥವೇದಿ, ಆಂತರಿಕ ಗುಣಮಟ್ಟ ಭರವಸೆ ಕೋಶ ಹಾಗೂ ಈಕೋ ಕ್ಲಬ್, ಇವರು ಜನಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಮುಡಿಪು, ಸೆಲ್ಕೋ ಫೌಂಡೇಶನ್ ಹಾಗೂ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಗುಡ್ಡಪಾಲ ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವುದಕ್ಕಾಗಿ ನನ್ನ ಅತ್ಯಂತ ಪ್ರೀತಿಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸುತ್ತೇನೆ. ನಾವೊಂದು ಕಲಿಕಾ ಕೇಂದ್ರ ಅಥವಾ ಒಂದು ಶಿಕ್ಷಣ ಕೇಂದ್ರ ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳ ಶ್ರೀ ಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಇದೊಂದು ಜ್ಞಾನ ಕೇಂದ್ರ, ಒಂದು ಶಕ್ತಿ ಕೇಂದ್ರ, ಒಂದು ಬೆಳಕನ್ನ ಹರಿಸುವಂತಹ ಒಂದು ಜ್ಞಾನ ದೇಗುಲ ಅಂತ ಭಾವಿಸ್ತೇನೆ.
ಆ, ಈ ದೇಶದ ಒಂದು ಅಭಿವೃದ್ಧಿಗಾಗಿ ವಿಶ್ವಾದ್ಯಂತ ಸಂಚರಿಸಿ ಶ್ರಮಪಟ್ಟಂತ ಸ್ವಾಮಿ ವಿವೇಕಾನಂದರವರು ನಮ್ಮ ದೇಶದ ಯುವಕರ ಮತ್ತು ಶಿಕ್ಷಣದ ಬಗ್ಗೆ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ನಿಲುವನ್ನು ಹೊಂದಿದ್ದಾರೆ. ಅವರು ದೈಹಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣ, ಮಹಿಳಾ ಶಿಕ್ಷಣ, ಮಾನವಿಕ ಶಿಕ್ಷಣ, ಹಾಗೆ ಮೌಲ್ಯಾಧಾರಿತ ಶಿಕ್ಷಣ ಇವುಗಳ ಬಗ್ಗೆ ತುಂಬ ಒಂದು ಅಭಿಪ್ರಾಯ ಅಥವಾ ಇವುಗಳ ಬಗ್ಗೆ ಇವುಗಳ ಮಹತ್ವವನ್ನು ದೇಶಕ್ಕೆ ಸಾರಿದವರು. ಅವರ ಪ್ರಕಾರ ಇವತ್ತು ಶಿಕ್ಷಣ ಅಂದರೆ ಅದೊಂದು ಒಬ್ಬ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆಯನ್ನ ನೀಡುವಂತಹ ಒಂದು ಶಕ್ತಿ. ಸೊ ಮಾನವತೆಯ ವಿಕಾಸವೇ ಒಂದು ಶಿಕ್ಷಣ. ಒಬ್ಬ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆ, ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಬೆಳವಣಿಗೆಯ ಪ್ರದರ್ಶನಗೊಳ್ಳುವುದು ಅದು ಈ ಶಿಕ್ಷಣದ ಮೂಲಕ ಅಂತ ಶ್ರೀ ಸ್ವಾಮಿ ವಿವೇಕಾನಂದರವರು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಈ ಶಿಕ್ಷಣ ಎಂಬುದು ಒಬ್ಬ ವ್ಯಕ್ತಿಯನ್ನು ಒಂದು ಸೀಮಿತ ವಲಯದಿಂದ ಅಸೀಮಿತ ಒಂದು ಹಂತಕ್ಕೆ ಕೊಂಡೊಯ್ಯುವಂತಹ ಒಂದು ಶಕ್ತಿಯಾಗಿದೆ. ಸೊ ಈ ಶಿಕ್ಷಣ ಎಂಬುದು ಒಬ್ಬ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆಯನ್ನು ಮಾಡುವಲ್ಲಿ ಅಥವಾ ಮಾಡುವಂಥದ್ದು. ಒಬ್ಬ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗ್ತದೆ. ಇಂದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆ ಆದರೆ ಅದು ಆ ವ್ಯಕ್ತಿಯ ಚಾರಿತ್ರ್ಯದ ಬೆಳವಣಿಗೆಗೆ ಕಾರಣ ಆಗ್ತದೆ. ಸೊ ಯಾವಾಗ ವ್ಯಕ್ತಿತ್ವದ ಬೆಳವಣಿಗೆಯಿಂದ ಚಾರಿತ್ರ್ಯದ ಬೆಳವಣಿಗೆ ಆಗ್ತದೋ ಆ ಚಾರಿತ್ರ್ಯದ ಬೆಳವಣಿಗೆ ಮುಂದೆ ಒಂದು ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಎಂದು ಶ್ರೀ ಸ್ವಾಮಿ ವಿವೇಕಾನಂದವರು ತಮ್ಮ ನಿಲುವನ್ನು ಹೊಂದಿದ್ದಾರೆ. ಸೊ ಇದು ಏನನ್ನು ತೋರಿಸುತ್ತದೆ, ಏನನ್ನು ನಮಗೆ ಒಂದು ಸೂಚಿಸುತ್ತದೆ ಅಂದರೆ ಈ ಶಿಕ್ಷಣದ ಮೂಲಕ ಪ್ರಥಮತಃ ವ್ಯಕ್ತಿ ಅಭ್ಯುದಯವಾಗಿ ತದನಂತರ ಅದು ಸಾಮಾಜಿಕ ಅಭ್ಯುದಯಕ್ಕೆ ಕಾರಣವಾಗ್ತದೆ. ಮತ್ತೆ ಇಡೀ ರಾಷ್ಟ್ರದ ಒಂದು ಬೆಳವಣಿಗೆಗೆ ಅಥವಾ ನಿರ್ಮಾಣಕ್ಕೆ ಕಾರಣವಾಗ್ತದೆ. ಈ ರೀತಿ ವ್ಯಕ್ತಿಯಿಂದ ಸಮಾಜದಿಂದ ಒಂದು ಇಡೀ ರಾಷ್ಟ್ರ, ಕೊನೆಯದಾಗಿ ಇಡೀ ರಾಷ್ಟ್ರದಿಂದ ಇಡೀ ವಿಶ್ವದ ಒಂದು ಬೆಳವಣಿಗೆಯ ಅಥವಾ ಒಂದು ವಿಶ್ವದ ಒಂದು ಒಳಿತಿಗೆ ಕಾರಣವಾಗುವಂಥದ್ದು ಶಿಕ್ಷಣ ಎಂಬುದನ್ನು ಶ್ರೀ ವಿವೇಕಾನಂದರ ಮಾತುಗಳು ನಮಗೆ ತೋರಿಸಿಕೊಡ್ತವೆ. ಮತ್ತು ಶಿಕ್ಷಣ ಅಂದರೆ ನಾವು ಅದು ಕೆಲವೊಮ್ಮೆ ನಮಗೆ ಅದು ಶಾಲೆಗೆ ಹೋದರೆ ತುಂಬ ಕೆಲವೊಮ್ಮೆ ಕಷ್ಟ ಆಗ್ಬೋದು ಅಭ್ಯಾಸ ಮಾಡಲಿಕ್ಕೆ ಅಥವಾ ಆ ರೀತಿಯ ಭಾವನೆ ಕೆಲವೊಮ್ಮೆ ಇರ್ತದೆ. ಆದರೆ ಹಾಗೆ ಇಲ್ಲ. ಶಿಕ್ಷಣ ಅಂದರೆ ನಿಜವಾದ ಸ್ವಾಮಿ ವಿವೇಕಾನಂದರು ಹೇಳುವಾಗೆ ನಮ್ಮಲ್ಲಿರುವಂತಹ ಹೊಸ ಭಾವನೆಗಳನ್ನು ಸಹಜವಾಗಿ ನಮ್ಮ ಸಹಜ ಗುಣವನ್ನಾಗಿಸಿಕೊಳ್ಳುವಂತಹ ಒಂದು ಸಾಧನವಾಗಿದೆ. ಅದು ಹೊರಗಿನಿಂದ ಅದು ನಮ್ಮ ಮೇಲೆ ಹೇರಿ ಅನಿವಾರ್ಯವಾಗಿ ನಾವು ಅಭ್ಯಾಸ ಮಾಡುವಂಥದ್ದು ಎಂಬ ಒಂದು ಭಾವನೆ ನಮ್ಮಲ್ಲಿರಬಾರದು. ಬದಲಾಗಿ ಶಿಕ್ಷಣ ಎಂಬುದು ನಮ್ಮ ಸ್ವಭಾವದ ಒಂದು ಅಂಗವಾಗಿದೆ. ಅದು ಸಹಜ ಸ್ವಭಾವವಾಗಿ ನಮಗೆ ಅಂತರ್ಗತವಾಗಿದೆ. ಅದೇ ನಿಜವಾದ ಶಿಕ್ಷಣ ಅಂತ ಸ್ವಾಮಿ ವಿವೇಕಾನಂದರವರು
ಹೇಳ್ತಾರೆ. ಸೊ ಆದ್ದರಿಂದ ನಾವು ಇವತ್ತು ನಮ್ಮ ಒಂದು ಚಾರಿತ್ರ್ಯ ಕ್ಷಮತೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವಂತ ಶಿಕ್ಷಣ ಮತ್ತು ಧರ್ಮವನ್ನು ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಇಂಥ ಒಂದು ಶಿಕ್ಷಣದ ನನ್ನ ಪ್ರಕಾರ ಇಂಥ ಒಂದು ನಮ್ಮೆಲ್ಲರ ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡಬಲ್ಲಂತ ಶಕ್ತಿಯನ್ನು ನೀಡಬಲ್ಲಂತ ಇಂಥ ಒಂದು ಶಿಕ್ಷಣದ ಒಂದು ಮೂಲ ಅಥವಾ ಒಂದು ಬೇರು ಅಥವಾ ಒಂದು ಮೂಲ ಇರುವಂಥದ್ದು ಅದು ನಮ್ಮ ಇಂತಹ ಕಲಿಕಾ ಕೇಂದ್ರಗಳಲ್ಲಿ ಅಥವಾ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಇವತ್ತು ಎಷ್ಟೇ ಅನಂತರ ದೊಡ್ಡ ಮಟ್ಟಕ್ಕೆ ಅಥವಾ ಈ ರೀತಿ ಹೋಗ್ಬೋದು, ಆದರೆ ಅದಕ್ಕೆ ಮೂಲ ಅದರ ಬೇರು ಇಂತಹ ಕಲಿಕಾ ಕೇಂದ್ರಗಳು ಅಥವಾ ಪ್ರಾಥಮಿಕ ಶಾಲೆಗಳು ಅಥವಾ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳು ಅಂತ ಹೇಳಿ ನನ್ನ ಭಾವನೆ. ಸೊ ಇವತ್ತು ನಮ್ಮ ದೇಶ ನಮಗೆಲ್ಲ ತಿಳಿದ ಹಾಗೆ ಹಳ್ಳಿಗಳ ದೇಶ. ಇಲ್ಲಿ ನಗರ ಪ್ರದೇಶಕ್ಕೆ ಹೋಲಿಸಿದರೆ ಕೆಲವಾರು ಕಲಿಕಾ ಕೇಂದ್ರಗಳು ಅಥವಾ ಶಾಲೆಗಳು, ಹೆಚ್ಚಿನ ಕಲಿಕಾ ಕೇಂದ್ರಗಳು ಶಾಲೆಗಳು ಇವತ್ತು ಸೌಕರ್ಯದಿಂದ ವಂಚಿತವಾಗಿವೆ ಅಂತ ನನ್ನ ಭಾವನೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಕಲಿಕಾ ಕೇಂದ್ರಗಳ ಅಥವಾ ಶಿಕ್ಷಣ ಕೇಂದ್ರಗಳ ಯಾವೆಲ್ಲ ಶಿಕ್ಷಣ ಕೇಂದ್ರಗಳು ಇಂತಹ ಒಂದು ಸೌಕರ್ಯದ ಕೊರತೆಯನ್ನ ಅನುಭವಿಸುತ್ತವೆ ಅಂತಹ ಕಲಿಕಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಈ ಸಮಾಜದಲ್ಲಿರುವಂತಹ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಅಥವಾ ಸುದೃಢವಾಗಿರುವಂತವರು ತಮ್ಮ ಒಂದು ಕೈಲಾದಂತ ತಮಗೆ ಸಾಧ್ಯವಾದಂತ ಕೊಡುಗೆಯನ್ನ ನೀಡುವುದು ಅದೊಂದು ಜವಾಬ್ದಾರಿ ಅಂತ ನನ್ನ ಭಾವನೆ. ಈ ದೇಶದಲ್ಲಿ ಇಂತಹ ಶಿಕ್ಷಣ ಕೇಂದ್ರಗಳ ಅಭಿವೃದ್ಧಿಗಾಗಿ ಅದೆಷ್ಟೋ ದೊಡ್ಡ ದೊಡ್ಡ ದಾನಿಗಳು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಕೊಡುಗೆಗಳನ್ನು ಈಗಾಗಲೇ ನೀಡಿದ್ದಾರೆ, ನೀಡುತ್ತಿದ್ದಾರೆ ಕೂಡ. ಇದು ನಮಗೆಲ್ಲರೂ ಸಂತೋಷವಿದೆ. ಹಾಗೆಯೇ ನಮ್ಮ ಸರ್ಕಾರಗಳು ಕೂಡ ಇಂತಹ ಒಂದು ಶಿಕ್ಷಣ ಕೇಂದ್ರಗಳ ಯಾವೆಲ್ಲ ಶಿಕ್ಷಣ ಕೇಂದ್ರಗಳು ಇಂತಹ ಒಂದು ಸೌಕರ್ಯದ ಕೊರತೆಯನ್ನು ಅನುಭವಿಸುತ್ತಿವೆ ಅಂತಹ ಶಿಕ್ಷಣ ಕೇಂದ್ರಗಳ ಅಭಿವೃದ್ಧಿಗಾಗಿ ಈಗಾಗಲೇ ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡು ಆ ಯೋಜನೆಗಳನ್ನ ಅನುಷ್ಠಾನ ಕೂಡ ಗೊಳಿಸಿದ್ದಾರೆ, ಅದೇ ರೀತಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಆದರೆ ಇಷ್ಟು ಮಾತ್ರ ಸಾಕಾಗಲ್ಲ. ಸರ್ಕಾರ ತಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟರ ಮಟ್ಟಿಗೆ ಸೌಲಭ್ಯಗಳನ್ನು ಯೋಜನೆಗಳನ್ನ ಒಂದು ನಿರ್ಮಿಸಿ ಅಥವಾ ಯೋಜನೆಗಳನ್ನ ಜಾರಿಗೆ ತಂದು ಅದನ್ನ ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸುವಲ್ಲಿ ಒಂದು ನಿಜವಾದಂತಹ ಪ್ರಯತ್ನವನ್ನು ಮಾಡ್ತೀವಿ. ಅದರೊಟ್ಟಿಗೆ ನಿಮ್ಮಂಥವರೆಲ್ಲ ಈ ಸಮಾಜದಲ್ಲಿರುವಂತಹ ಆರ್ಥಿಕವಾಗಿ ಸುದೃಢವಾಗಿರುವಂತವರು ಎಲ್ಲರೂ ಎಷ್ಟು ಸಾಧ್ಯ ಉಂಟ ಅಷ್ಟು ಸಣ್ಣ ಮಟ್ಟಿನ ಒಂದು ಕೊಡುಗೆಯನ್ನ ನೀಡುವಂಥದ್ದು ನಿಮ್ಮೆಲ್ಲರ ಅದೊಂದು ಜವಾಬ್ದಾರಿ ಅಂತ ನನ್ನ ಭಾವನೆ. ಸೊ ನನಗೆ ಈ ಡಾಕ್ಟರ್ ಪಿ ದಯಾನಂದ ಪೈ ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಂಗಳೂರು ರಥವೀದಿ ಇಲ್ಲಿಯ ಈಕೋ ಕ್ಲಬ್ ಸಂಯೋಜಕರು ಹಾಗೆ ನನ್ನ ಆತ್ಮೀಯ ಮಿತ್ರರಾದಂತಹ ಡಾಕ್ಟರ್ ನವೀನ್ ಬಣಾಜಿ ಅವರು ನನಗೆ ಫೋನಿನ ಮೂಲಕ ಈ ಒಂದು ಕಲಿಕಾ ಕೇಂದ್ರಕ್ಕೆ ಸೋಲಾರ್ ದೀಪವನ್ನು ಅಳವಡಿಸಲು ನೀವೊಂದು ಸಣ್ಣ ಮಟ್ಟಿನ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ನನ್ನಲ್ಲಿ ಕೇಳಿಕೊಂಡಾಗ ಅದು ನನಗೆ ನಾನು ಇಂಥ ಒಂದು ಶಿಕ್ಷಣ ಕೇಂದ್ರವಾದಂತಹ ಕಲಿಕಾ ಕೇಂದ್ರಕ್ಕೆ ಒಂದು ಹಳೆಯ ಕೊಡುಗೆ ಅಥವಾ ಒಂದು ಸಣ್ಣ ಕೊಡುಗೆಯನ್ನು ನೀಡಲು ಒದಗಿ ಬಂದ ಅವಕಾಶ ಎಂದು ಭಾವಿಸಿದ್ದೇನೆ.
ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬರಬೇಕು, ಭಾಗವಹಿಸಬೇಕು ಎಂದು ನನಗೆ ಆಹ್ವಾನವನ್ನ ನೀಡಿರುವಂಥದ್ದು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅವಕಾಶವನ್ನು ಮಾಡಿಕೊಟ್ಟೆ. ಅದಕ್ಕಾಗಿ ನಾನು ಇಕೋ ಸಂಯೋಜಕರಾದ ಡಾಕ್ಟರ್ ನವೀನ್ ಕೊಣಾಜಿ ಅವರನ್ನು ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಒಂದು ಕಾರ್ಯಕ್ರಮದ ಒಂದು ಸಕ್ಸಸ್ಗೆ ಅಥವಾ ಒಂದು ಈ ಕಾರ್ಯಕ್ರಮದ ಒಂದು ಶ್ರೇಯಸ್ಸಿಗೆ ಕಾರಣವಾದಂತಹ ಈ ಜನಶಿಕ್ಷಣ ಟ್ರಸ್ಟ್, ಶ್ರೀ ಮುಡಿಪು, ಸೆಲ್ಕೋ ಫೌಂಡೇಶನ್ ಹಾಗೂ ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಗುಡುಪಾಲು ಇವರ ಸಹಯೋಗದೊಂದಿಗೆ ಡಾಕ್ಟರ್ ಪಿ ದಯಾನಂದ ಪೈ, ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು, ರಥಬೀದಿ, ಆಂತರಿಕ ಗುಣಮಟ್ಟ ಭರವಸೆ ಕೋಶ ಹಾಗೂ ಇಕೋ ಕ್ಲಬ್ ಇವರಿಗೆ ನನ್ನ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಿದೆ. ಹಾಗೆಯೇ ಈ ಕಲಿಕಾ ಕೇಂದ್ರಕ್ಕೆ ಹಗಲೇ ಶ್ರಮಿಸುತ್ತಿರುವಂತಹ ಇವತ್ತು ಮಾತ್ರ ಈ ಕಲಿಕಾ ಕೇಂದ್ರ ಸ್ಥಾಪನೆಯಾದ ದಿವಸದಿಂದ ಹಲವಾರು ಈ ಊರಿನ ಸಂಘಟನೆಗಳು, ಈ ಊರಿನ ಮಹನೀಯರು, ಈ ಊರಿನ ಜನರು ಶ್ರಮಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾನು ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಅಭಿವಂದನೆಗಳನ್ನು ಅಥವಾ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಬೆಳಕು ಶಿಕ್ಷಣ ಮತ್ತು ನಮ್ಮ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಮಾತುಗಳೆಲ್ಲ ಹೇಳಿದಂಥವರು. ಅತ್ಯಂತ ಪ್ರಮುಖ ಕಾರ್ಯಕ್ರಮ ಇದು. ಆದ್ದರಿಂದ ಇನ್ನೊಂದ್ಸಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಈಗ ಹೆಸರಿನ ಬಗ್ಗೆ ಬಹುಶಃ ದಾನ ನೀಡಿದ್ದು ಗೊತ್ತಾಗಬಾರ್ದಂತೆ, ಒಂದು ಕೈಗೆ ಇನ್ನೊಂದು ಕೈಗೆ ಗೊತ್ತಾಗಬಾರ್ದಂತೆ. ಅದರಿಂದ ಹೆಸರು ಹಾಕುವಾಗ ಮುಖ್ಯ ಅತಿಥಿಗಳು ಇದ್ರೆ ಒಳ್ಳೆದಿತ್ತು ಅಂತ ಅನಿಸಿಕೆ ನನಗೂ. ಯಾಕಂದ್ರೆ ಗೊತ್ತಾಗಬಾರ್ದು. ಒಂದು ಎರಡನೇದು, ಬಹುಶಃ ನಮ್ಗೆ ಈ ವರ್ಷ ಬಹುಶಃ ನಮ್ಮ ನೆನಪಲ್ಲಿ ಕೊನೆಯವರೆಗೆ ಇರುತ್ತೆ. 2020 ಕೊನೆಯ ಹಂತದಲ್ಲಿ ಇದ್ದೇವೆ. ಈ ಕೊರೋನಾ ವರ್ಷದ ಈ ಕೆಲವೊಂದು ಪರಿಣಾಮಗಳು ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈ ಮಕ್ಕಳೆಲ್ಲ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ನಾವು ಭಾವಿಸೇ ಇಲ್ಲ. ಸೊ ನಮ್ ಕಲ್ಪನೆ ಇಲ್ಲ ಈ ಶಾಲೆ ಈಗ ಆಗ್ಬಹುದು ಅಥವಾ ಶೈಕ್ಷಣಿಕ ವರ್ಷ ಈ ರೀತಿ ನಡೆಯುತ್ತೆ, ನಮ್ಮ ಮನಸ್ಸಲ್ಲೇ ಇಲ್ಲ. ಸೊ ಅಂತ ಕಲ್ಪನೆ ನೀವು ಮಾಡ್ಕೊಳ್ಳಿ. ನಮ್ಗೆ ಕಲ್ಲಿದ್ದಲು ಇಲ್ಲ, ನೀರಿನ ಸಂಪನ್ಮೂಲಗಳಿಲ್ಲ, ಪೆಟ್ರೋಲಿಯಂಗಳಿಲ್ಲ. ಒಂದು ಸಲ ಭಾವಿಸಿ ಎಲ್ಲ ವಿದ್ಯುತ್ ಶಕ್ತಿ ಎಲ್ಲ ನಿಂತು ಹೋಗುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಏನ್ ಮಾಡೋದು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅದಕ್ಕೆ ಸಿದ್ಧರಾಗುವ ಹೆಜ್ಜೆಗಳು ಇವು. ಯಾಕಂದ್ರೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಜನರಿಗೆ ಸಮಸ್ಯೆಗಳು, ನಮ್ಗೆ ಎದುರಾಗುವಂತ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಸಿದ್ಧರಿರೋದು ಇಂಥ ಕಾರ್ಯಕ್ರಮಗಳಿಂದ. ಅಂದ್ರೆ ಸೂರ್ಯನಂತೂ ಯಾವತ್ತೂ ಮುಗಿಸೋದಕ್ಕೆ ಅಸಾಧ್ಯ, ಯಾಕಂದ್ರೆ ಅಷ್ಟು ಅಪರಿಮಿತ ಶಕ್ತಿ ಇರುವಂತ ಕೇಂದ್ರ. ಸೊ ಅಂತ ಒಂದು ಶಕ್ತಿಯನ್ನು ಬಳಸಿ ಈ ಗ್ರಾಮಕ್ಕೆ ವಿದ್ಯುತ್ ಶಕ್ತಿಯನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ. ಬಹುಶಃ ಇದು ಈ ಊರಿಗೆ ಸದಾ ನೆನಪಿರುತ್ತೆ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಬೆಳಕಿರುತ್ತೆ, ಸದಾ ನೆನಪಿರುತ್ತೆ ಈ ಊರಿಗೆ. ಸೊ ಜೊತೆಯಲ್ಲಿ ಈ ಕಾರ್ಯಕ್ರಮ ಏನಿದೆ ಕಲಿಕಾ ಕೇಂದ್ರದಲ್ಲಿ ಆಗುವಂತ ಕಾರ್ಯಕ್ರಮ, ಜೊತೆಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ಬಹುಶಃ ನಮ್ಗೆ ಈ ತರಬೇತಿ ಕಾರ್ಯಕ್ರಮಗಳು ನಮ್ಮಂತವರಿಗೆ ಬಹುಶಃ ನಾವು ಹೋರಾಡಿ ಎಲ್ಲ ಬಂದವರು. ತರಬೇತಿ ಪಡೆದ್ರೆ ನಮ್ಗೆ ಏನು ಪ್ರಾಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಬಹುಶಃ ನೀವು ನಿಮ್ಮಲ್ಲಿ ಎಲ್ಲರೂ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಇದ್ದವರು ಮತ್ತು ಇಲ್ಲದವರು ಅಂತ ಹೋಲಿಸಿದ್ರೆ ಗೊತ್ತಾಗುತ್ತೆ. ಟ್ರೈನಿಂಗ್ ಪಡೆದವರು ಪಡೆಯದೇ ಹೋಗೋರು. ಬಹುಶಃ ಇದು ನನ್ನ ಉದಾಹರಣೆ ಅಲ್ಲ, ಗಾಂಧೀಜಿ ಉದಾಹರಣೆ ಕೂಡ ಅಷ್ಟೇ. ಗಾಂಧೀಜಿ ಹೆಸರು ನಿಮ್ಗೆ ಖಂಡಿತ ಗೊತ್ತಿರುತ್ತೆ.
ಸೊ ಸಾವಿರ ಲಕ್ಷಗಟ್ಟಲೆ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದಂತಹ ಒಬ್ಬ ವ್ಯಕ್ತಿ ಮೊದಲ ಭಾಷಣ ಮಾಡುವಾಗ ಒಂದು ವಿಸ್ಟೀರಿಯನ್ ಕ್ಲಬ್ ಲಂಡನ್ ನಲ್ಲಿ ಭಾಷಣ ಮಾಡಿದ್ರು. ವೇದಿಕೆಗೆ ಹೋಗ್ತಾರೆ, ಭಾಷಣ ಮಾಡೋದಕ್ಕೆ ಅವ್ರಿಗೆ ಅಸಾಧ್ಯ ಆಗುತ್ತೆ, ಅಂದ್ರೆ ಕೈಕಾಲು ನಡುಗಿ ಬಿಡುತ್ತೆ. ಅವರು ಹೇಳುವಂತ ಮಾತುಗಳು ಮೂರೇ ಮಾತುಗಳು, ಐ ಕನ್ಸೀವ್ಡ್ ಅಲ್ಲಿಂದ ವಾಪಸ್ ಬಂದು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ತಾರೆ. ಯಾಕಂದ್ರೆ ಟ್ರೈನಿಂಗ್ ಇಲ್ಲ, ಗೊತ್ತಿಲ್ಲ ಹೇಗೆ ಮಾತಾಡೋದು ಗೊತ್ತಿಲ್ಲ, ವಿಷಯ ಜ್ಞಾನ ಇದೆ, ತರಬೇತಿ ಇಲ್ಲ, ಒಂದು ಎದುರು ನಿಂತು ಮಾತಾಡೋದು ಹೇಗೆ. ಸೊ ಅಂತ ಅನನುಕೂಲತೆಗಳನ್ನು ನಾವು ಅನುಭವಿಸಿದ್ದೇವೆ. ಯಾಕಂದ್ರೆ ನಾನೇನು ಈ ರಾಷ್ಟ್ರೀಯ ಸೇವಾ ಯೋಜನೆ ನನಗೆ ಭಾಗವಹಿಸೋದಕ್ಕೆ ಅಸಾಧ್ಯ ಆಗಿತ್ತು ಆ ಸಂದರ್ಭದಲ್ಲಿ, ನನ್ನ ಹತ್ರ ಇಲ್ಲೇ ಇಲ್ಲ. ಸೊ ಅಂತ ಒಂದು ಕಲಿಕೆ ಟ್ರೈನಿಂಗ್ ಇದ್ರೆ ಮಾತ್ರ ನಿಮಗೆ ಮಾತಾಡೋದಕ್ಕೆ, ನಿಮ್ಮನ್ನು ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ನಿಮ್ಮ ಸಮಸ್ಯೆಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಬರವಣಿಗೆ ರೂಪದಲ್ಲಿ ದಾಖಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತ ತರಬೇತಿ ನೀಡುವ ಒಂದು ಕಲಿಕೆಯ ವಿಷಯವಾಗಿ ಕೂಡ ಅಲ್ಲಿ ಇನ್ನೊಂದು ತಮಾಷೆ ಇದೆ, ನಾನು ಅದನ್ನು ತಿಳಿಸ್ತೇನೆ. ಬಹುಶಃ ಇದು ಅದರ ಪೂರಕ ಅಲ್ಲ. ಐ ಕನ್ಸೀವ್ಡ್ ಅನ್ನೋದಕ್ಕೆ ಗಾಂಧೀಜಿಯವರು ಪುನಃ ತಮಾಷೆ ಮಾಡ್ತಾರೆ. ಆಕ್ಚುಲಿ ಕನ್ಸೀವ್ಡ್ ಅಂದ್ರೆ ಈ ಅದಕ್ಕೆ ನಮ್ಗೆ ತೋರುದು ಅಂದ್ರೆ ಒಂದು ಅರ್ಥ, ಇನ್ನೊಂದು ಗರ್ಭಧಾರಣೆ ಮಾಡೋದು ಅನ್ನೋ ಅರ್ಥ ಇರುತ್ತೆ. ಅಲ್ಲಿ ಇನ್ನೊಬ್ಬ ಏನ್ ಹೇಳ್ತಾನೆ ಅಂದ್ರೆ ಗಾಂಧೀಜಿಯವರನ್ನು ಉದ್ದೇಶಿಸಿ, ಗಾಂಧೀಜಿಯವರು 3 ಸಾರಿ ಗರ್ಭಧಾರಣೆ ಮಾಡಿ ಕೂಡ ಹೆರಿಗೆ ಆಗ್ಲೇ ಇಲ್ಲ, ಅಂದ್ರೆ ಭಾಷಣ ಮಾಡ್ಲೇ ಇಲ್ಲ ಅನ್ನೋಂತ ತಮಾಷೆ ಮಾಡ್ತಾರೆ. ಸೊ ಅಂತ ಪರಿಸ್ಥಿತಿ ನಮ್ಗೆ ಮೊದಲ ಭಾಷಣದಲ್ಲೇ ಬರಬಾರ್ದು, ಬಂದ್ರೆ ಕೂಡ ಅದನ್ನು ಮೇಲೆ ಗಾಂಧೀಜಿಯ ತರ ಲಕ್ಷಗಟ್ಟಲೆ ಜನರನ್ನು ಉದ್ದೇಶಿಸಿ ಭಾಷಣ ಮಾಡುವ ಒಂದು ಎಬಿಲಿಟಿ ನಮ್ಗೆ ಬರ್ಬೇಕನ್ನುವ ಉದ್ದೇಶ. ಜೊತೆಯಲ್ಲಿ ಇದು ಗಾಂಧೀಜಿಯ ಕಲ್ಪನೆ. ಉದಾಹರಣೆಗೆ ಗ್ರಾಮಗಳು ಬೆಳಕನ್ನು ಕಾಡಬೇಕು ಅಂದ್ರೆ ಪರಿಸರ ನಾಶಕ್ಕೆ ಕಾರಣ ಆಗುವಂತ ಬೆಳಕಲ್ಲ, ಪರಿಸರಕ್ಕೆ ಪೂರಕವಾಗುವಂತ ಬೆಳಕು ನಮ್ಮಲ್ಲಿ ಇರಬೇಕು ಅನ್ನುವಂತ ಕಲ್ಪನೆ ಅವರದು. ಯಾಕಂದ್ರೆ ಗ್ರಾಮ ಸ್ವರಾಜ್ಯದ ಕಲ್ಪನೆ ಅವರದು. ಸೊ ಆ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸ್ತಿದ್ದಾರಾ, ಎಲ್ರಿಗೂ ಅಭಿನಂದನೆಗಳು ಹೇಳ್ತಾ ನನ್ನ ಒಂದು ಪುಟ್ಟ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ವಂದನೆಗಳು ಸತೀಶ್ ಗಟ್ಟಿ ಅವರಿಗೆ. ಹಿರಿಯ ಸಹೋದರ ಸಹೋದರಿ, ಈ ಕಾರ್ಯಕ್ರಮ ಬಗ್ಗೆ ಮತ್ತೆ ಈ ಊರಿನ ಬಗ್ಗೆ ಸುಮಾರಷ್ಟು ನಾವು ತಿಳ್ಕೋಬೇಕು. ನನ್ನ ಒಂದು ಅಂದ್ರೆ ಮುಖ್ಯ ಉದ್ದೇಶ ಸೌರಶಕ್ತಿ ಬಗ್ಗೆ ಮತ್ತೆ ಇದರ ಟೆಕ್ನಿಕಲ್ ಐಟಿ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ಬಟ್ ಅದಕ್ಕಿಂತ ಮಾತಾಡೋದು ಮುಂಚೆ ಈ ಕಲಿಕಾ ಕೇಂದ್ರದಲ್ಲಿ ಕಂಡಾಗ ನಮಗೆ ಅನಿಸಿದ್ದು ಏನಂದ್ರೆ, ನಾವು ಎಲ್ಲರೂ ಫಾರ್ಮಲ್ ಎಜುಕೇಶನ್ ಅಂತ ಮಾಡ್ತೀವಿ. ಎಲ್ಲ ನೀವು ಡಿಗ್ರಿ, ITI ಅಥವಾ ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ನಾವು ಫಾರ್ಮಲ್ ಎಜುಕೇಶನ್ ಮಾಡ್ಕೊಳ್ತೀವಿ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಫಾರ್ಮಲ್ ಎಜುಕೇಶನ್ ಆದಾಗ ಈಗ ಸರ್ ಹೇಳಿದ್ರು, ಜೀವನವನ್ನು ಎದುರಿಸುವಂತ ವಿದ್ಯೆ ನಮಗೆ ಸಿಗಲ್ಲ. ಜೀವನ ಎದುರಿಸಬೇಕಾದ ವಿದ್ಯೆ ಕೆಲವೊಮ್ಮೆ ಏನಂತ ಹೇಳಿದ್ರೆ, ಮೊನ್ನೆ ಯಾರು ಹೇಳ್ತಾ ಇದ್ರು ಒಬ್ರು ಸ್ಪೀಚಲ್ಲಿ, ಏನಂದ್ರೆ ಈ ಹೆಚ್ಚಿನ ಈಗ ಮಾಡರ್ನ್ ಸ್ಕೂಲ್ಗಳು ಅಥವಾ ಏನಿದೆ ಅಂತ ಹೇಳಿದ್ರೆ, ಆ ಮಕ್ಕಳು 1-2-3 ಲಕ್ಷ ರೂಪಾಯಿ ಫೀಸ್ ಕೊಡ್ತಾರೆ. ಸೊ ಅವ್ರ ಮನೆಯಲ್ಲಿ AC ಇರ್ತದೆ, ಅವರು ಗಾಡಿಯಲ್ಲಿ ಕೂಡ AC ಇರ್ತದೆ, ಶಾಲೆಯಲ್ಲಿ ಕೂಡ AC ಇದ್ರೆ ಮಾತ್ರ ಆ ಮಕ್ಕಳನ್ನು ಆ ಶಾಲೆಗೆ ಸೇರಿಸ್ತಾರೆ. ಅಂದ್ರೆ ಪೇರೆಂಟ್ಸ್ ಫಸ್ಟ್ ಹೇಳೋದು ಎಜುಕೇಶನ್ ಕ್ವಾಲಿಟಿಗಿಂತ ಫೆಸಿಲಿಟಿ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಂತ ಕೇಳ್ತಾರೆ. ಸೊ ಇಂಥ ಒಂದು ಮಕ್ಕಳು ಅದನ್ನ ಒಂದು ಬೀದಿಯಲ್ಲಿ ಒಂದು ನಾಯಿ ಅಕಸ್ಮಾತ್ ಎದುರಾದ್ರೂ ಕೂಡ ಅದನ್ನು ಎದುರಿಸುವಂತ ಶಕ್ತಿ ಆ ಮಕ್ಕಳಿಗೆ ಇರುವುದಿಲ್ಲ ಅಂತ. ಅಂದ್ರೆ ಅಷ್ಟು ನಾವು ಪ್ಯಾಂಪರ್ ಮಾಡಿ ಇಟ್ಟಿರ್ತೀವಿ ಮಕ್ಕಳಿಗೆ ಅಂತ. ಆ ಒಂದು ಕಲಿಕೆ ಬರ್ಬೇಕಂತಾದ್ರೆ ಅಂತ ಈ ಒಂದು ಏನು ಕಮ್ಯುನಿಟಿ ಸೆಂಟರ್ಗಳು ಇರ್ತವೆ, ಅಥವಾ ಊರಿನಲ್ಲಿರುವ ಅಥವಾ ಗ್ರಾಮದಲ್ಲಿರುವಂತಹ ಇಂಥ ಸೆಂಟರ್ಗಳಲ್ಲಿ ಮಕ್ಕಳು ಬಂದ್ರೆ ನಿಮ್ಗೆ ಒಂದು ಬೆನಿಫಿಟ್ ಅಂದ್ರೆ ಎಲ್ಲಾ ಸ್ಥಳದ ವ್ಯಕ್ತಿಗಳು ಒಂದು ಟ್ರೈನಿಂಗ್ ಕೊಡ್ತಾರೆ. ನಿಮ್ಗೆ ಆಸಕ್ತಿ ಇರುವ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಮತ್ತೆ ಅದರಲ್ಲಿ ಇನ್ನೂ ಜಾಸ್ತಿ ಏನು ನಿಮ್ಮ ಒಂದು ಇಂಟ್ರೆಸ್ಟ್ ಇದ್ರೆ ಅದನ್ನು ಸ್ಟಡಿ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಅದನ್ನೊಂದು ಮೂಲ ತತ್ವವನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಒಂದು ಈ ಕಲಿಕೆ ಕೇಂದ್ರ ಅದು. ಎರಡನೇದೇನಂತೇಳಿ, ಇಂಥ ಊರಲ್ಲಿ ಈಗ ಇಲ್ಲಿ ನವೀನರಿದ್ದಾರೆ ಅಥವಾ ಸಹೋದರರಿದ್ದಾರೆ, ಮತ್ತೆ ಇನ್ನಷ್ಟು ಸಾಕಷ್ಟು ಜನ ಇದನ್ನು ಪ್ರಾರಂಭ ಮಾಡಿದ್ರು, ಅವರ ಪೇರೆಂಟ್ಸ್ ಎಲ್ಲ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರು. ಈಗಲೂ ಇದ್ದಾರೆ ತುಂಬಾ ಹಿರಿಯರು. ಇಲ್ಲಿ ಒಂದು ಇದೇನಂತ ಹೇಳಿದ್ರೆ, ನಾವು ಸಾಕಷ್ಟು ಸಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡ್ತೀವಿ ಎಲ್ಲ ವಿಷಯದಲ್ಲಿ ಕೂಡ. ಈಗ ನಾವು ಇದು ರೋಡ್ ಆಗಲಿಲ್ಲ ಅಂತ ಹೇಳಿದ್ರೆ ರೋಡ್ ಇದಕ್ಕೆ ಪಂಚಾಯತಿಗೋ ಅಥವಾ ಇಲ್ಲಿ MP ಗೋ MLA ಗೋ ಯಾರಿಗಾದ್ರೂ ಬೈತೀವಿ. ಅಥವಾ ಒಂದು ನಲ್ಲಿಯಲ್ಲಿ ನೀರು ಸೋರ್ತಾ ಉಂಟಂದ್ರೆ ಅದಕ್ಕೊಂದಷ್ಟು ಬೈತೀವಿ. ಏನಾದ್ರೂ ಒಂದು ಇದಕ್ಕೆ ಬೈತಾನೆ ಇರ್ತೀವಿ ನಾವು ಕಂಪ್ಲೇಂಟ್ ಇದಾಗಿ. ಬಟ್ ನಮ್ಮ ಹತ್ರ ಎಷ್ಟೋ ಸಲ ಈಗ ಎಸ್ಪೆಷಲಿ ನೀವು ವಿದ್ಯಾರ್ಥಿಗಳಿದ್ದೀರಿ, ನಿಮ್ಗೆ ಈಗ ಇಲ್ಲಿ ನವೀನರಂತವರು ಅಥವಾ ಇನ್ನೂ ಸಾಕಷ್ಟು ಜನ ರಿಟೈರ್ಡ್ ಆದವರು ಕೂಡ ಇಲ್ಲಿ ಊರಲ್ಲಿ ಇದ್ದಿರ್ಬೋದು. ಯಾವುದಾದ್ರು ಒಂದು ವಿಷಯದಲ್ಲಿ ಸರ್ವಿಸ್ ಮಾಡಿಕೊಂಡು ಇಂಜಿನಿಯರ್ ಆಗಿ PWD ಇದರಲ್ಲಿ ಅಥವಾ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಕಂಪನಿಯಲ್ಲಿ ಕೆಲಸ ಮಾಡಿ ಇಲ್ಲಿ ರಿಟೈರ್ಡ್ ಆದವರು ಎಷ್ಟೋ ಜನ ಇದ್ದಿರ್ಬೋದು. ನೀವು ಒಂದೊಂದು ದಿನ ಅಂತವರನ್ನು ಕರ್ಕೊಂಡು ಬಂದು ಇಲ್ಲಿನ ಯೂಸ್ಗೆ, ಅದು ಮಹಿಳೆ ಇರ್ಬೋದು ಪುರುಷರು ಇರ್ಬೋದು, ಅವರಿಗೆ ನೀವು ಅಕಸ್ಮಾತ್ ಟ್ರೈನಿಂಗ್ ಕೊಟ್ಟಿರಂತಾರೆ ಅಥವಾ ನೀವು ಅದನ್ನು ಟ್ರೈನಿಂಗ್ ಪಡ್ಕೊಂಡಿರಂತಾರೆ, ನೀವು ಇಂಥ 10 ಹಲವಾರು ಸಮಸ್ಯೆಯನ್ನು ಪರಿಹಾರ ಮಾಡುವಂತ ಒಂದು ಕೆಪಾಸಿಟಿ ನಿಮ್ಗೆ ಬರ್ತದೆ. ಯಾಕಂದ್ರೆ
ಇದನ್ನು ನೀವು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿಷಯವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಅದರಲ್ಲಿ ಕರಿಕ್ಯುಲಮ್ ಅಲ್ಲಿ ಇರುವುದಿಲ್ಲ, ಅದನ್ನು ಅಷ್ಟು ಸೇರಿಸಲಿಕ್ಕೂ ಕೂಡ ಆಗುವುದಿಲ್ಲ. ಆದರೆ ಈ ಒಂದು 30-40 ವರ್ಷ, ಈಗ ಸರ್ ಹೇಳಿ ಪ್ರಿನ್ಸಿಪಲ್ 30 ವರ್ಷ ಅಂತ ಹೇಳಿ, ಆ 30 ವರ್ಷ ಅದಾದ ಅನುಭವ ಉಂಟು ನೋಡಿ, ಅದನ್ನು ಅವರು ಅಕಸ್ಮಾತ್ ಅದನ್ನು 1 ಅಥವಾ 2 ಗಂಟೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದಂತಾದ್ರೆ ಆ ಲರ್ನಿಂಗ್ ನಿಮಗೆ ಯಾವ ಕೋಶವನ್ನೂ ಸಿಗಲಿಕ್ಕಿಲ್ಲ. ಸೊ ಅಂತ ಒಂದು ಈ ಪ್ರಾಮುಖ್ಯತೆ ಈ ಕೇಂದ್ರಕ್ಕೆ ಇದೆ. ಅಂದ್ರೆ ಈ ಕೇಂದ್ರವನ್ನು ಅಷ್ಟು ಪ್ರಬಲವನ್ನಾಗಿ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ಆ ಥರದ ಕೇಂದ್ರವಾಗಿ ಪರಿವರ್ತನೆ ಮಾಡಬಹುದು. ಎರಡನೇದೇನಂತ ಹೇಳಿದ್ರೆ ಈ ಸೌರಶಕ್ತಿ ಅಥವಾ ಇದು ಯಾಕೆ, ಅಥವಾ ಇವತ್ತಿನ ದಿನದಲ್ಲಿ ಇದು ಯಾಕೆ ಇಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಹೇಳಿ, ನಾವು ಈಗ ಈ ಜಾಗತೀಕರಣ ಇರ್ಬೋದು, ಇದರಿಂದ ಏನಾಗ್ತದೆ ಅಂದ್ರೆ ವಿಶ್ವವೇ ಹಳ್ಳಿ ಅಂತ ಹೇಳ್ತೀವಿ. ಇಡೀ ಒಂದು ಮೊದಲು ನಮ್ಮ ಗ್ರಾಮ ಒಂದೊಂದು ಹಳ್ಳಿಯ ಒಂದು ಕಲ್ಪನೆ ಇದ್ರೆ ಈಗ ಅದಲ್ಲ. ಎಷ್ಟು ಕನೆಕ್ಟಿವಿಟಿ ಬಂದಿದೆ, ಇಂಟರ್ನೆಟ್ ಬಂದಿದೆ, ನಿಮಗೆ ಫ್ಲೈಟ್ಸ್ ಎಲ್ಲ ಬಂದಿದೆ. ಹಾಗಾಗಿ ಇವತ್ತಿಗೆ USA ನಮ್ಮ ಹಳ್ಳಿಯಲ್ಲಿ ಅವನಿಗೆ ಅನಿಸ್ತದೆ, ನೀವು ಅಷ್ಟು ಬೇಗ ಅವನಿಗೆ ರೀಚ್ ಆಗ್ತೀರಿ, ಅಷ್ಟು ಬೇಗ ಕನೆಕ್ಟ್ ಆಗ್ಬೋದು. ಅಂದ್ರೆ ಒಂದು ವಿಶ್ವವೇ ಹಳ್ಳಿ ಅಂತ ನಾವು ಕಲ್ಪನೆ ಮಾಡ್ತೀವಿ. ಬಟ್ ಈಗ ಒಂದು ಕಲ್ಪನೆ ಆಧಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಈ ಹಳ್ಳಿಗಳು ದೂರ ಆಗಿಬಿಟ್ಟಿದೆ. ಅಂದ್ರೆ ಈಗ ಹತ್ತಿರ ಇದ್ದವರು ದೂರ ಆಗಿದ್ದಾರೆ, ದೂರ ಇದ್ದವರು ಹತ್ತಿರ ಆಗಿಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತದೆ, ಸ್ವಲ್ಪ ಅಸಮತೋಲನ ಆಗಿದೆ. ಅಸಮತೋಲನ ಆಗಿರುವಂತದ್ದು ನಾವು ಮತ್ತು ಈಗ ಹೇಳಿದಾಗೆ ಮಹಾತ್ಮ ಗಾಂಧಿ ಕಲ್ಪನೆ ಏನಂತ ಹೇಳಿದ್ರೆ ನಮ್ಮ ಒಂದು ಬೇರು ಅಥವಾ ಬೇಸನ್ನು ಗಟ್ಟಿ ಮಾಡಿಕೊಂಡು ಮತ್ತೆ ಪ್ರಬಲವಾಗಿ ಇರಬೇಕಂತ ಹೇಳಿ. ಬಟ್ ನಾವೀಗ ಏನಂತ ಹೇಳಿದ್ರೆ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೇವೆ, ಬೇರು ಕಡಿದಾಗ್ತಾ ಉಂಟು. ಅದು ಸರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ರೆ ಮಾತ್ರ ಇನ್ನು ಮುಂದೆ ಒಂದು 100 years ಲೇಟರ್ ನೋಡಿದ್ರೆ ಈ ನಮ್ಮ ಸ್ವಂತಿಕೆ ಏನಂತ ಇದೆ, ಈಗ ನೀವು ಆತ್ಮನಿರ್ಭರ ಅಂತ ಏನು ಹೇಳ್ತಾ ಇದ್ದಾರೆ, ಅದರ ಇದೇನಂತ ಹೇಳಿದ್ರೆ ಫಸ್ಟಿಗೆ ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಂಡು ಮತ್ತೆ ಇದನ್ನು ಈ ಹೊರಗಿನ ಹೊಸತನವನ್ನು ಅಥವಾ ಒಳ್ಳೆಯದನ್ನು ತಗೊಳ್ಳೋದು. ಈ ಸ್ವಂತಿಕೆಯನ್ನು ಮಾರಿ ನೀವು ಹೊಸತನ ತಗೊಂಡ್ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಒಂದಲ್ಲ ಒಂದಿನ ನಮ್ಗೆ ಸ್ವಲ್ಪ ರಿಸ್ಕ್ ಇದೆ, ಡೇಂಜರ್ ಇದೆ. ಯಾಕಂದ್ರೆ ನಮ್ಮ ಏನು ಸಂಸ್ಕೃತಿ ಅಥವಾ ಭಾರತ ದೇಶದ ಒಂದು ಇದೇನಿತ್ತು ನೋಡಿ, ಅದು ತುಂಬಾ ಸ್ಟ್ರಾಂಗ್ ಬೇಸ್. ಹಂಗಾಗಿ ನೀವು ಇಲ್ಲಿ ಇದನ್ನು ಕಲ್ಕೊಂಡು ಬಿಟ್ರಿ ಅಂತ ಹೇಳಿದ್ರೆ ತುಂಬಾ ಲಾಸ್ ಆಗ್ತದೆ ಮುಂದಿನ ಪೀಳಿಗೆಗೆ. ಯಾಕೆಂದ್ರೆ ನಾವು ಒಂದು ಶಕ್ತಿಯನ್ನು ಉಪಯೋಗ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಭೂಮಿಯನ್ನು ನೋಡೋದ್ರಲ್ಲಿ ಇರ್ಬೋದು, ಅಥವಾ ನಮ್ಮ ಪ್ರಕೃತಿಯನ್ನು ನೋಡೋದ್ರಲ್ಲಿ ಇರ್ಬೋದು. ಇದನ್ನೆಲ್ಲ ಅಂತ ಹೇಳಿದ್ರೆ ನಾವು ದೇವರಂತ ಪೂಜಿಸ್ತೀವಿ. ಯಾಕೆ ದೇವರ ಅಂತ ಹೇಳಿದ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಅಂತ ಹೇಳಿದ್ರೆ ಯಾವುದೇ ಒಂದು ಮರ ಅಥವಾ ಗಿಡ ಅಥವಾ ಒಂದು ಭೂಮಿ ಕಲ್ಲು ಯಾವುದಿದ್ರು ಕೂಡ ಅದಕ್ಕೆ ಹಾನಿಯನ್ನು ಮಾಡಬಾರದು. ಅದಕ್ಕೋಸ್ಕರ ನಾವು ಒಂದು ಪೂಜೆ ಎಂಬ ಒಂದು ರೀತಿಯಲ್ಲಿ ನೋಡ್ತೀವಿ. ಪೂಜೆ ಮಾಡೋದ್ರಿಂದ ಏನಾಗ್ತದೆ, ಆಗ ಒಂದಷ್ಟು ಜನಕ್ಕೆ ಭಯ ಇರ್ತದೆ. ಭಯ ಇದ್ದಾಗ ನಾವು ಅದರ ಸುದ್ದಿ ಹೋಗುದಿಲ್ಲ. ಈ ಕಾರಣಕ್ಕೋಸ್ಕರ ಒಂದು ಪ್ರತಿಯೊಂದು ಗಿಡವನ್ನು ಕೂಡ ನಮ್ಮಲ್ಲಿ ಪೂಜೆ ಮಾಡಿದ್ವಿ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಮಾಡರ್ನೈಸೇಷನ್ ಅಲ್ಲಿ ಬಂದಾಗ ಅದನ್ನು ಆದಷ್ಟು ನಾಶ ಮಾಡ್ಕೊಂಡು ಬಂದು, ಹಂಗಾಗಿ ಏನಾಗಿದೆ ಈಗ ನೋಡಿ ಅಸಮತೋಲನ, ಕ್ಲೈಮೇಟ್ ಚೇಂಜ್ ಇದನ್ನೇ ಹೇಳ್ತೀವಿ. ಇದನ್ನು ಪುನಃ ವಾಪಸ್ ನಾವು ತಗೊಳ್ಬೇಕು. ಈಗಿನ ಒಂದು ಲೆಕ್ಕ ಪ್ರಕಾರ ಅಕಸ್ಮಾತ್ ಇನ್ನೊಂದು 50 years ಅಲ್ಲಿ ಒಂದು 200 ಡಿಗ್ರಿ ನಮ್ಮ ಭೂಮಿಯ ತಾಪಮಾನ ಜಾಸ್ತಿ ಆಗ್ತದೆ ಅಂತಾದ್ರೆ ನಾವು ಮನುಷ್ಯರು ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ. ಈಗ ನಾವು ಇಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಅದು ಪ್ರಕೃತಿ ಅಕಸ್ಮಾತ್ ಒಂದ್ಸಲ ತಿರುಗಿ ಬಿದ್ದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈಗ ಲಾಸ್ಟ್ ಒಂದು 8 ತಿಂಗಳಿಂದ ನಾವು ಅನುಭವಿಸುವ ಒಂದು ಇದೇ ಸಾಕ್ಷಿ. ಆದ್ರೆ ಅದಕ್ಕೆಲ್ಲ ಮರ್ಯಾದೆ ಈಗಲೂ ಇದೆ. ಈಗ ಅಟ್ಲೀಸ್ಟ್ ನಾವು ಈಗ ಇರುವವರು ಸ್ವಲ್ಪ ಒಂದು ಹಂತದಲ್ಲಿ ನಾವು ವಾಪಸ್ ನಮ್ಮ ಮೊದಲು ಏನ್ ಮಾಡ್ತಿದ್ರು ಅದನ್ನು ನಾವು ಚಿಂತನೆ ಮಾಡಿಕೊಂಡು ನಾವು ಅಳವಡಿಸಿಕೊಂಡು ಹೋದ್ರೆ ಖಂಡಿತವಾಗಿ ನಾವು ಈ ನಮ್ಮ ತನವನ್ನು ಅಥವಾ ಸ್ವಂತಿಕೆ ಉಳಿಸ್ಲಿಕ್ಕೆ ಸಾಧ್ಯ. ಅದರಲ್ಲಿ ಒಂದು ದಾರಿ ಈ ಸೌರಶಕ್ತಿ. ಸೌರಶಕ್ತಿ ಅಂತ ಹೇಳುವಂಥದ್ದು ಒಂದು ಮಾಧ್ಯಮ ಅಷ್ಟೇ, ಅದು ಉದಲ್ಲ, ಅದು ಏನು ಮೇನ್ ಥೀಮ್ ಅಲ್ಲ. ಸೌರಶಕ್ತಿ ಅನ್ನೋದು ಮಾಧ್ಯಮ. ಈ ಮಾಧ್ಯಮದ ಮುಖಾಂತರ ನಾವು ನಮ್ಮ ಪ್ರಕೃತಿಯನ್ನು ಉಳಿಸುವಂಥದ್ದು ಅಥವಾ ಈ ಗ್ರಾಮೋದ್ಯೋಗವನ್ನು ಉಳಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ. ಸೌರಶಕ್ತಿ ಎಂಬುದನ್ನು ನಾವು ಎಸ್ಪೆಷಲಿ ಸೆಲ್ಫ್ ಅಥವಾ ನಮ್ಮ ಅನುಷ್ಠಾನಗಳು ಸ್ಟಾರ್ಟ್ ಮಾಡುವಾಗ ಏನಂತ ಹೇಳಿದ್ರೆ ಮೊದಲ ಒಂದು ಇದಿದ್ದದ್ದು ಬೆಳಕಿಲ್ಲದವರಿಗೆ ಬೆಳಕನ್ನು ಕೊಡಬೇಕು ಅಂತ. ಬೆಳಕಿಲ್ಲದವರಿಗೆ ಬೆಳಕನ್ನು ಅಂತ ಹೇಳಿದ್ರೆ ನಮ್ಮ ಒಂದು ಮುಂದುವರೆದ ಜಿಲ್ಲೆ ಆಗಿರುವಂತಹ ದಕ್ಷಿಣ ಕನ್ನಡ, ಉಡುಪಿ ಇರಬಹುದು, ಇಂತಹ ಒಂದು ಜಿಲ್ಲೆಯಲ್ಲಿ ಕೂಡ 25-30% ಜನರಿಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಅವರಿಗೆ ನಾವು ಬೆಳಕನ್ನು ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿರುವಂತದ್ದು ಆಗ. ಬಟ್ ಈಗಲೂ ಅದು ಕೆಲಸ ಪರಿಪೂರ್ಣ ಆಗಲಿಲ್ಲ. ಇವತ್ತಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಕರೆಂಟ್ ಇಲ್ಲದವರು ಎಷ್ಟು ಜನ ಇದ್ದಾರೆ. ಬಂದ ಕೂಡಲೇ ಶಿವಶೆಟ್ಟಿ ಅವರು ಈಗ ನಿಮ್ಮನೆಲ್ಲ ಕೇಳಿದ್ರು, ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಉಂಟಾ ಅಂತ ಹೇಳಿ. ಸೊ ಅದು ಕೆಲವೊಮ್ಮೆ ನಮ್ಗೆ ಅದು ಸ್ವಲ್ಪ ಇದನ್ನು ಅನಿರೀಕ್ಷಿತ ಅನಿಸ್ತದೆ. ಇನ್ನೂ ಕೆಲವು ನಮ್ಮ ಜಿಲ್ಲೆಯಲ್ಲಿ ಕೂಡ ಕರೆಂಟ್ ಇಲ್ಲದವರು ಇದ್ದಾರಾ ಅಂತ ಇನ್ನೂ ಇದ್ದಾರೆ. ಎರಡನೇ ಸಮಸ್ಯೆ ಇರುವುದು ಏನಂತ ಹೇಳಿದ್ರೆ ಕರೆಂಟ್ ಇದ್ರೂ ಕೂಡ ಈಗ ನಾವು ಏನ್ ಬಳಸ್ಕೊಳ್ತಿದೀವಿ ಆ ವಿದ್ಯುತ್ ಅದು ಒಂದಲ್ಲ ಒಂದಿನ ಅದಕ್ಕೆ ಥ್ರೆಟ್ ಇದೆ.
ಯಾಕಂದ್ರೆ ನಾವು ಮಳೆ ಆಧಾರಿತ ಅಥವಾ ಬೇರೆ ಬೇರೆ ಫಸಲ್ ಫ್ಯೂಯಲ್ ಆಧಾರಿತ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಿದ್ವಿ. ಸೊ ಇದು ಒಂದಲ್ಲ ಒಂದಲ್ಲ ಕೊನೆಗೊಳ್ಳುವುದಂತೂ ಗ್ಯಾರಂಟಿ, ಯಾಕಂದ್ರೆ ಇದಕ್ಕೆ ಎಂಡ್ ಅಂತ ಇದೆ. ಆದ್ರೆ ಸೌರಶಕ್ತಿ ಎಂಬುದು ನಿಮ್ಗೆ ಯಾವುದೇ ಇದಕ್ಕೆ ಅವ್ರು ಹೇಳಿದಾಗೆ ಸೂರ್ಯನಿಗೆ ಯಾವುದು ಅಂತ್ಯ ಇಲ್ಲ. ಅಕಸ್ಮಾತ್ ಸೂರ್ಯನಿಗೆ ಅಂತ್ಯ ಬಂದ್ರೆ ಭೂಮಿ ಉಳಿಯುವುದಿಲ್ಲ. ಹಾಗಿರುವಾಗ ಸೂರ್ಯನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ಒಂದು ಎನರ್ಜಿ ನೀಡ್ಸ್ ಏನಿದೆ, ಅಗತ್ಯತೆ ಏನಿದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಮಗೆ ಸಾಕಷ್ಟು ಇದನ್ನು ಈಗ ಬಂದಿದೆ. ಮತ್ತು ಬರೀ ಬೆಳಕಿಗೆ ಸೀಮಿತವಾಗಿರುವಂತಹ ಸೂರ್ಯನ ಶಕ್ತಿ ಇವತ್ತು ಬೆಳಕು ಮಾತ್ರ ಅಲ್ಲ ಅಥವಾ ಬಿಸಿನೀರನ್ನು ಕಾಯಿಸಲು ಮಾತ್ರ ಅಲ್ಲ, ನಮ್ಮ ಯಾವುದೇ ಒಂದು ನೀರು ಎನರ್ಜಿ ನೀರೇನಿದೆ, ಶಕ್ತಿ ಅಗತ್ಯತೆ ಏನಿದೆ ಅದನ್ನು ಪೂರೈಸಲಿಕ್ಕೆ ಸಾಧ್ಯ. ಅದು ನೀವು ಉದ್ಯೋಗ ಆಧಾರಿತವಾಗಿರ್ಬೋದು, ಎಲ್ಲವನ್ನು ಹೊಲಿಗೆ ಮಿಷಿನ್ ಇಂದ ಹಿಡಿದು ಹಾಲುಕರೆ ಮಿಷಿನ್ ಇಂದ ಹಿಡಿದು ಒಂದು ಅಕ್ಕಿ ಮಿಲ್ ಅನ್ನು ರನ್ ಮಾಡೋದ್ರಿಂದ ಹಿಡಿದು ಯಾವ ಸೋಲಾರ್ ವಾಟರ್ ಪಂಪ್ಗಳು ಯಾವುದನ್ನು ಕೂಡ ನೀವು ರನ್ ಮಾಡಬಹುದು, ಕಂಪ್ಯೂಟರ್ಗಳು ಯಾವುದನ್ನು ಕೂಡ. ಈಗ ಇದರಲ್ಲಿ ಯೋಜನೆಗಳಿಗೆ ಏನ್ ಪಾತ್ರ ಅಂತ ಹೇಳಿದ್ರೆ, ನೀವು ಸಲ ಒಂದು 95-2000 ಇದರಲ್ಲಿ ನಮ್ಮಲ್ಲಿ ಎಸ್ಪೆಷಲಿ IT ಸೆಕ್ಟರ್ ಒಂದು ಬೂಮ್ ಆಗಿ ಬಂದಿದೆ. ತುಂಬಾ ಜನ IT ಸೆಕ್ಟರ್ಗೆ ಹೋಗ್ಬೇಕು, ಇಂಜಿನಿಯರಿಂಗ್ ಆಗಿ ಮಾಡಿ ಅದರಲ್ಲಿ ಸೆಟ್ ಆಗಿ ಹೋಗೋದು. 10-20 ವರ್ಷ ಅದು ಪ್ರಾಬಲ್ಯ, ಈಗಲೂ ಪ್ರಾಬಲ್ಯತೆ ಇದೆ. ಯಾಕಂದ್ರೆ ಅದು ಈಗ ಸಂಖ್ಯೆ ತುಂಬಾ ಜನ ಅಲ್ಲಿ ಹೋಗಿದ್ರಿಂದ ಒಂದಷ್ಟು ಜನರಿಗೆ ಉದ್ಯೋಗ ಇಲ್ಲ ಅಥವಾ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇದೆ ಅಂತ ಅನಿಸ್ತಾರೆ ಅಷ್ಟೇ. ಬಿಟ್ರೆ ಇವತ್ತಿಗೂ ಕೂಡ ಇನ್ಫೋಸಿಸ್ ಇರ್ಬೋದು ಅಥವಾ ದೊಡ್ಡ TCS ಇರ್ಬೋದು ಅಂತ ಇಂಥ ಕಂಪನಿಗಳು ಇವತ್ತಿಗೂ ಕೂಡ ಪ್ರಾಫಿಟ್ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಹೊಸ ಹೊಸ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇನ್ನೊಂದು ನೆಕ್ಸ್ಟ್ ಒಂದು 15-20 ವರ್ಷ ನಿಮ್ಗೆ ಎನರ್ಜಿ ರಿಲೇಟೆಡ್ ಉದ್ಯೋಗಗಳು ಜಾಸ್ತಿ ಆಗ್ತವೆ. ಒಂದು ಇದೇನಂತ ಹೇಳಿದ್ರೆ, ಇವತ್ತಿಗೂ ಕೂಡ ಅದು ಪ್ರಾಥಮಿಕ ಶಿಕ್ಷಣದಿಂದ ನನ್ನ ಲೆಕ್ಕದಲ್ಲಿ PhD ಇದರಲ್ಲಿ ಅದಕ್ಕಿಂತ ಕೆಳಗೆ ಡಿಗ್ರಿ ಲೆವೆಲ್ ವರೆಗೆ ಎಲ್ಲಿ ಕೂಡ ಸೌರಶಕ್ತಿ ಅಥವಾ ಈ ಒಂದು ಇದರಲ್ಲಿ ಸ್ಪೆಷಲೈಸೇಷನ್ ಇಲ್ಲ. ಕೋರ್ಸ್ ಅಂದ್ರೆ ಕಂಪ್ಲೀಟ್ ಆಗಿಲ್ಲ. ಕೆಲವು ITI 15 ದಿನ ಕೋರ್ಸ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಬಟ್ ಕೆಲವು ಇದರಲ್ಲಿ ಬಟ್ ಅದಕ್ಕೆ ಒಂದು ಸ್ಪೆಷಲೈಸೇಷನ್ ಅಂತ ಇದು ಮಾಡ್ಲಿಕ್ಕೆ ಇಲ್ಲ. ಅಂದ್ರೆ ಎಷ್ಟು ಅವಕಾಶ ಇದೆ ನೋಡಿ. ಇನ್ನು 15 ವರ್ಷ ನಂತರ ಈ ಎನರ್ಜಿ ಅಂತ ಏನಿದೆ ಅದನ್ನು ನಾವು ಇದು ಮಾಡ್ಲಿಕ್ಕೆ ಇನ್ನೂ ನಾವು ಪರಿಪೂರ್ಣವಾಗಿ ರೆಡಿ ಆಗಿಲ್ಲ, ಅಥವಾ ನಮ್ಮ ಹುಡುಗರಿಗೆ ಅದನ್ನು ರೆಡಿ ಮಾಡಿಸ್ತಾ ಇಲ್ಲ. ನೀವು ಏನಾಗಬಹುದು ಅಂತ ಹೇಳಿದ್ರೆ, ಒಂದು ಸ್ಪೆಷಲಿ ಸೌರಶಕ್ತಿಯನ್ನು ಮಾತ್ರ ಹಾಕುದಲ್ಲ, ನಮ್ಮ ಹತ್ರ ಇರುವಂತ ಬೆಳಿಗ್ಗೆ ಸಂಜೆವರೆಗೆ ಯೂಸ್ ಮಾಡುವಂತ ಅಥವಾ ಫ್ಯಾಕ್ಟರೀಸ್ ಯೂಸ್ ಮಾಡುವಂತ ಮನೆಯಲ್ಲಿ ಯೂಸ್ ಮಾಡುವಂತ ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಏನಿದೆ ಅದನ್ನು ಫಸ್ಟ್ ಆಫ್ ಆಲ್ ಎಫಿಷಿಯಂಟ್ ಆಗಿ ಮಾಡಬೇಕಾಗಿದೆ. ಎಷ್ಟೋ ಮಿಷನರಿಗಳು ನಾವು ಏನ್ ಮಾಡಿದ್ದೇವೆ, ಮೊದಲು 20 ವರ್ಷದ ಹಿಂದೆ ಸಂಶೋಧನೆ ಮಾಡಿದ್ದೇವೆ, 25 ವರ್ಷದ ಹಿಂದೆ ಮಾಡಿದ್ದೇವೆ, ಅದೆಲ್ಲವೂ ಕೆಲವರಿಂದ ಇನ್ಎಫಿಷಿಯಂಟ್. ಎಕ್ಸಾಂಪಲ್ ಹೇಳ್ತೀನಿ ನಾನು. ನೀವೇ ಸಾಧಾರಣ 30 ವರ್ಷದ ಏಜ್ನವರಿಗೆ ಗೊತ್ತಾಗ್ತದೆ. ಸಾಧಾರಣ ನೀವು ಹುಟ್ಟುವಾಗ ನೀವು ಬಲ್ಬ್ ಅನ್ನು ನೋಡಿದ್ರಿ. ನಿಮ್ಮ ಜೀವನದ ಟೈಮಲ್ಲಿ ಎಷ್ಟು ಬದಲಾವಣೆ ಆಯ್ತು ನೋಡಿ ಲೈಟಿನ ಇದರಲ್ಲಿ. ಏನಂದ್ರೆ ಬಲ್ಬ್ ಬಂತು, ಟ್ಯೂಬ್ ಬಂತು, CFL ಬಂತು, LED ಬಂತು. ಅಂದ್ರೆ ಆಲ್ಮೋಸ್ಟ್ 100 ವ್ಯಾಟಿಂದ 1 ವ್ಯಾಟಿಗೆ ಒಂದು ಇಳಿತು. ಅದೇ ಒಂದು ರೀತಿಯ ಸಂಶೋಧನೆ ಅಷ್ಟೇ ಒಂದು ಪ್ರೋಗ್ರೆಸ್ ಆಗಿ ಅಥವಾ ಅಗ್ರೆಸಿವ್ ಆಗಿ ಬೇರೆ ಇಕ್ವಿಪ್ಮೆಂಟ್ ಎಲ್ಲ ಆಗಲಿಲ್ಲ. ಎಷ್ಟೋ ಮೆಡಿಕಲ್ ಇಕ್ವಿಪ್ಮೆಂಟ್ ಗಳನ್ನು ನಾವು ಇವತ್ತು ವರ್ಕ್ ಮಾಡ್ತಿದ್ದೇವೆ. ನಾವು ಅಂದ್ರೆ ಹೆಲ್ತ್ ಅಥವಾ ಲೈವ್ಲಿಹುಡ್ ಅಥವಾ ಎಜುಕೇಶನ್ ಸೆಕ್ಟರ್ ಈ ತರ ಬೇರೆ ಬೇರೆ ವರ್ಟಿಕಲ್ ನಾವು ಕೆಲಸ ಮಾಡ್ತೀವಿ. ಸುಮಾರಷ್ಟು PSC ಗಳನ್ನು ನಾವು ನೋಡ್ತೀವಿ. ಇವತ್ತಿಗೂ ಕೂಡ ಹಳೆಯ ಕಾಲದ ಎಕ್ಸ್ರೇ ಮಿಷನ್ಗಳಿದೆ, ಹಳೆಯ ಕಾಲದ ಫ್ಯಾನ್ಗಳು ಇನ್ನೂ ಕೂಡ ಎಷ್ಟೋ ಸಾವಿರ ಇದೆ. ಈಗ ನಾವು ಎಷ್ಟು ಜನ ಬರ್ತಾರೆ ಸೋಲಾರ್ ಹಾಕುವ ನಾವು ಅಂತೇಳಿ. ಸೋಲಾರ್ ಹಾಕಬೇಕು ಅಂತ ಒಂದು ಸರ್ವೆ ಮಾಡುವಾಗ ನಾವು ಅವಾಗ ಇರುವಂತ ಇಕ್ವಿಪ್ಮೆಂಟ್ಗೆ ಅಕಸ್ಮಾತ್ ಸೋಲಾರ್ ಕೊಟ್ಟರೆ ಒಂದು 20 ಲಕ್ಷ ರೂಪಾಯಿ ಆಗುದಂತಾರೆ. ಅಕಸ್ಮಾತ್ ಅದನ್ನೆಲ್ಲ ಎನರ್ಜಿ ಎಫಿಷಿಯಂಟ್ ಆಗಿ ಪ್ರಾಡಕ್ಟ್ಗೆ ಫುಲ್ ರೀಪ್ಲೇಸ್ ಮಾಡಿ ಆ ಖರ್ಚನ್ನು ಹಾಕಿ ಅದಕ್ಕೆ ನಂತರ ಸೋಲಾರ್ ಹಾಕಬೇಕಾದ್ರೆ 10 ಲಕ್ಷ ಮುಗಿತದೆ. ಮಾತ್ರ ಅಲ್ಲ, ಅವರಿಗೆ ಮತ್ತೆ ಮುಂದೆ ಕರೆಂಟ್ ಬಿಲ್ ಕೂಡ ಕಡಿಮೆ ಬರ್ತದೆ. ಅಂದ್ರೆ ಅಷ್ಟು ಅವಕಾಶ ಇದೆ ಎಫಿಷಿಯನ್ಸಿ. ಅಂದ್ರೆ ನೀವು ನಿಮ್ಮ ಇದೇನಂದ್ರೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಯಾವುದೇ ಇದನ್ನು ಕಂಪ್ಲೇಂಟ್ ಮಾಡೋದಲ್ಲ. ಆಯ್ತು, ಈಗ ಇವತ್ತೊಂದು ಫ್ಯಾನ್ ಇದೆ, ಇದು 80 ವ್ಯಾಟ್ 100 ವ್ಯಾಟ್ ಇದೆ, ಈಗ 30-40 ವ್ಯಾಟ್ ಬಂದಿದೆ. ನಿಮ್ಮ ಚಿಂತನೆ ಹೆಂಗಿರ್ಬೇಕಂತೇಳಿ ಇದನ್ನು 10 ವ್ಯಾಟಿಗೆ ಕನ್ವರ್ಷನ್ ಅಲ್ಲಿ ನಾನು ಫ್ಯಾನ್ ಅನ್ನು ರನ್ ಮಾಡಲಿಕ್ಕೆ ಸಾಧ್ಯವ? ಅಥವಾ ಇದಿದೆ ವಿಡಿಯೋ ಕ್ಯಾಮರಾ ಇದೆ, ಈಗ ಇದು ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ, ಇದನ್ನು ನಾನು ಇನ್ನೂ ಎಷ್ಟು ಕಡಿಮೆ ವ್ಯಾಟ್ ಅಲ್ಲಿ ಕನ್ಸ್ಯೂಮ್ ಮಾಡಿ ಇದನ್ನು ರನ್ ಮಾಡಲಿಕ್ಕೆ ಸಾಧ್ಯ? ಈ ತರ ಸಂಶೋಧನಾತ್ಮಕವಾಗಿ ನೋಡುವಂಥದ್ದು ಮತ್ತು ಅದನ್ನು ಡೆವಲಪ್ ಮಾಡುವಂತ ಆಕ್ಟಿವಿಟಿ. ಸೌರಶಕ್ತಿಯನ್ನೇ ಒಂದು ಉದ್ಯಮವಾಗಿ ಅಥವಾ ಒಂದು ಉದ್ದಿಮೆಯಾಗಿ ಮಾಡುವಂಥದ್ದು. ನಿಮ್ಮ ಉದ್ಯಮ ಮಾಡ್ತಾ ಇರಿ, ಅಥವಾ ನೀವು ಒಂದು ವೆಲ್ಡಿಂಗ್ ಶಾಪ್ ಮಾಡ್ತಾ ಇರಿ, ಅಥವಾ ಒಂದು ಬಾರ್ಬರ್ ಶಾಪ್ ಮಾಡ್ತಾ ಇರಿ, ಅಥವಾ ಒಂದು ಯಾವುದು ಟೈಲರಿಂಗ್ ಯೂನಿಟ್ ಅನ್ನು ರನ್ ಮಾಡಿ, ಒಂದು ಬೇಕರಿ ರನ್ ಮಾಡಿ, ಏನೇ ಮಾಡಿ ಅಲ್ಲಿರುವಂತ ಒಟ್ಟು ಇಕ್ವಿಪ್ಮೆಂಟ್ ಇದೆ ಅದನ್ನು ಅಷ್ಟನ್ನು ಸೌರಶಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯವ? ಡಿಸೆಂಟ್ರಲೈಸ್ ಎನರ್ಜಿಯಿಂದ ಮಾಡ್ಲಿಕ್ಕೆ ಸಾಧ್ಯವ ನೋಡುವಂಥದ್ದು. ಇದನ್ನೇ ಒಂದು
ಉದ್ಯೋಗ ಈಗ ನಮ್ಮಲ್ಲೇ ಇದ್ದಾರೆ, ರವೀಣ್ ಅವರು ಇದ್ದಾರೆ, ಇವರೆಲ್ಲ ಇದೆ. ನಾವೊಂದು ಬ್ರಾಂಚ್ ಇಟ್ಕೊಂಡು ನಾವು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಈಗ ನೀವು ಹೇಳ್ತಿದ್ರಿ ಇವತ್ತು ಒಂದು ಮನೆಯಿಂದ ಸ್ಟಾರ್ಟ್ ಮಾಡಿ ಈ 40 ಮನೆಯನ್ನು ಸೌರಶಕ್ತಿ ಮಾಡ್ತೀವಿ ನಾವು ಅಂತೇಳಿ. ಇದೇ ತರ ಅಕಸ್ಮಾತ್ ದೇಶದಲ್ಲಿ ಆಯ್ತು ಅಂತಂದ್ರೆ ಪ್ರತಿಯೊಂದು 100 ಮನೆಗೆ ಒಬ್ಬ ಟೆಕ್ನಿಷಿಯನ್ ಆಗಿ ಸರ್ವಿಸ್ ಬೇಕು. ಅಂದ್ರೆ ನಮ್ಮಲ್ಲಿ ಒಟ್ಟು ಇರುವಂತಹ ಮನೆಗಳ ಸಂಖ್ಯೆ ಅದನ್ನು ಡಿವೈಡ್ ಬೈ 100 ಅಂತ ಮಾಡಿದ್ರೆ ಅಷ್ಟು ಜನ ಬರೀ ಸರ್ವಿಸ್ಗೆ ಎಂಟರ್ಪ್ರನರ್ ಹೋಗ್ಬೇಕು ನಮಗೆ ಮುಂದೆ. ಅಂದ್ರೆ ಇವತ್ತು ಈಗ ಒಬ್ಬ ಎಲೆಕ್ಟ್ರಿಕಲ್, ಈಗ ನೀವು ಲೈನ್ ಮ್ಯಾನ್ಗಳು ಇರ್ತಾರೆ ಎಲೆಕ್ಟ್ರಿಕಲ್, ಅವರು ಗವರ್ಮೆಂಟ್ ಪೇರಿಡ್, ಹಂಗೆ ಪ್ರತಿಯೊಂದು ಗ್ರಾಮದಲ್ಲಿ ಶ್ರೀದೇವಿ ಎಲೆಕ್ಟ್ರಿಕಲ್ಸ್, ಅಬ್ಬಾಸ್ ಎಲೆಕ್ಟ್ರಿಕಲ್ಸ್ ಅಂತ ಇರ್ತದೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಸಣ್ಣ ಪುಟ್ಟ ಲೀಕೇಜ್ಗಳು, ಹೊಸ ಇದನ್ನು ಕಟ್ಟುವಂತ ಅವ್ರು ಮಾಡೋದು, ಲೈನ್ ಮ್ಯಾನ್ಗಳು ಬಂದ್ ಮಾಡೋದಿಲ್ಲ. ಅಂದ್ರೆ ಮುಂದೆ ಸೋಲಾರ್ ಕಂಪನಿಯವರು ಅಥವಾ ಯಾವುದೋ ಒಂದು ಅದನ್ನು ದೊಡ್ಡ ಮಟ್ಟದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಜಸ್ಟ್ ನಿಮ್ಗೆ ಬಂದು ದೊಡ್ಡ ಕಂಪ್ಲೇಂಟ್ ಇದ್ರೆ ಮಾಡ್ತಾರೆ ಅಥವಾ ಸೊಲ್ಯೂಷನ್ ಕೊಡ್ತಾರೆ ಅಷ್ಟೇ. ಅವ್ರು ಬಂದು ನಿಮ್ಮ ಒಂದು ಸ್ಕೂಲ್ಗಳನ್ನು ಇದು ಮಾಡುವಂಥದ್ದು, ಡಿಸ್ಟ್ರಿಬ್ಯೂಟರ್ ಹಾಕುವಂಥದ್ದು, ನಿಮ್ಗೆ ಎಲ್ಲೋ ಲೂಸ್ ಕನೆಕ್ಷನ್ ಆಗಿದೆ ಅದನ್ನು ಸರಿ ಮಾಡೋದು ಮಾಡಿಲ್ಲ. ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಲೋಕಲ್ ಇರುವಂತಹ ಗ್ರಾಮೀಣ ಯುವಕರು ಅಕಸ್ಮಾತ್ ಯುವತಿಯರು ಕಲ್ತ್ರೆ ಅಂತಾದ್ರೆ ಖಂಡಿತವಾಗಿ ಇದನ್ನು ಮಾಡಬಹುದು. ಅಂದ್ರೆ ಸಾಕಷ್ಟು ಉದ್ಯೋಗ ಅವಕಾಶ ಇದೆ. ಮತ್ತೆ ಸೌರಶಕ್ತಿ ಎಂಬುದು ತುಂಬಾ ಸಿಂಪಲ್ ಟೆಕ್ನಾಲಜಿ, ತುಂಬಾ ಸಿಂಪಲ್ ಇದೆ. ಈಗ ನೀವು ನೋಡ್ರಿ, ಈಗ ಒಂದು ಪ್ಯಾನಲ್ ಇದೆಯಲ್ಲ, ಇದು ಕಡಿಮೆ ಅಂದ್ರೆ ಇದು ಮತ್ತೆ ಇನ್ನೊಂದು ಇದರಲ್ಲಿ ಬ್ಯೂಟಿ ಅಂತ ಹೇಳಿದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಇದನ್ನು ಅಳವಡಿಕೆ ಮಾಡಬಹುದು. ಒಬ್ಬ ಪಾಪದವ ಅವನಿಗೆ ಬೇರೆ ಏನು ಬೇಡ, ಒಂದು 2 ಲೈಟ್, ಒಂದು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಅಂತ ಸಾಕಂತಾರೆ 8,000 ರೂಪಾಯಿ ಅವನ ನೀರು ಮುಗಿದ್ರೆ. ಇಲ್ಲ, ನಾನೊಂದು 45 ವರ್ಷ ಮನೆ ಕಟ್ಟಿದ್ದೇನೆ, ನಂಗೊಂದು 3-4 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ, ಸೊ ಇದನ್ನು ನಮಗೆ ಪೂರ್ತಿ ಜೀರೋ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಮಿನಿಮೈಸ್ ಮಾಡಬೇಕು ಅಂತ ಇದ್ರೆ ಅವನಿಗೆ 4-5 ಲಕ್ಷ ರೂಪಾಯಿ ಸೋಲಾರ್ ಬೋರ್ಡ್ ಹಾಕೊಂಡು ಇಡೀ ಅವನ ಮನೆಯನ್ನು ಮಾಡಬಹುದು. ಒಂದು ಸಂಸ್ಥೆ, ಈ ಕ್ಯಾಂಪಲ್ ಅಂತ ಸಂಸ್ಥೆಗಳು ಅಥವಾ ದೊಡ್ಡ ಫ್ಯಾಕ್ಟರಿಗಳು, MRPL ಅಂತವರು ತಮ್ಮ ಇಡೀ ಒಂದು ಎನರ್ಜಿ ನೀಡನ್ನು ಏನಿದೆ ಅದನ್ನು ಅವರು ಸೌರಶಕ್ತಿ ಮುಖಾಂತರನೇ ಮಾಡಬಹುದು. ಮಾತ್ರವಲ್ಲ, ಅದನ್ನು ಪುನಃ ವಾಪಸ್ ಗ್ರಿಡ್ ಅಂದ್ರೆ ಮೇನ್ ಸೋರ್ಸ್, ಮೇನ್ ಎಲೆಕ್ಟ್ರಿಕ್ ಗ್ರಿಡ್ ಇದಕ್ಕೆ ಕನೆಕ್ಷನ್ ಮಾಡಿ ಅವರ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ನಲಿಫೈ ಮಾಡುವುದು ಅಥವಾ ಗವರ್ಮೆಂಟ್ ಇಂದ ರಿಫಂಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ನಮ್ಗೆ ಎಷ್ಟು ಅಗತ್ಯತೆ ಇದೆ ಇದಕ್ಕೆ ಸರಿಯಾಗಿ ಇದನ್ನು ಸಿಸ್ಟಮ್ ಅನ್ನು ಡಿಸೈನ್ ಮಾಡಬಹುದು. ಇಷ್ಟು ಹೇಳ್ತಾ ಈ ಗ್ರಾಮದಲ್ಲಿ ಇದೇನಿದೆ, ನೀವು ಫಸ್ಟ್ ಆಫ್ ಆಲ್ ಏನಂದ್ರೆ ಈ ಒಂದು ಬೆಳಕನ್ನು ಕೊಡುವುದು ಒಂದು ಇದೆ ಅಂತಂದ್ರೆ ಬೇರೆ ಬೇರೆ ಇಲ್ಲಿಯ ಒಂದು ಆಗ್ಲೇ ಹೇಳಿದ್ರೆ ನನ್ನ ಸ್ವಂತಿಗೆ ಏನಿದೆ, ಸಣ್ಣ ಸಣ್ಣ ಎಂಟರ್ಪ್ರನರ್ಗಳು, ಸಣ್ಣ ಸಣ್ಣ ಉದ್ಯೋಗಗಳು ಏನ್ ಮಾಡ್ತಾ ಇದ್ದಾರೆ ಅವರ ಒಂದು ಅಗತ್ಯತೆಯನ್ನು ಕೂಡ ನೀವು ಸರ್ವೆ ಮಾಡಿ ಅವರಿಗೆ ಕೂಡ ಯಾವ ತರ ನಾವು ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ. ಕೆಲವೆಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ, ನಾನು ಆಗ್ಲೇ ಹೇಳ್ತಿದ್ದೆ. ನಾವು ಈಗ ಸದ್ಯಕ್ಕೆ ನಾವೊಂದು ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕಿದೆ, ಒಂದು ಫ್ಲೋರ್ ಮಿಲ್ ಮಾಡ್ಲಿಕ್ಕಿದೆ, ಒಂದು ಸ್ಪೈಸ್ ಗ್ರೈಂಡಿಂಗ್ ಯೂನಿಟ್ ಮಾಡ್ಲಿಕ್ಕಿದೆ. ಇಂಥ ಹಲವಾರು ನಮ್ಗೆ ಯೂನಿಟ್ಗೆ ಜಾಗ ಬೇಕೀಗ. ನಮ್ಗೆ ಎಂಟರ್ಪ್ರನರ್ ಮಾಡಲ್ ಇರ್ಬೋದು ಅಥವಾ ಇಂಡಿವಿಜುವಲ್ ಅಥವಾ ಒಂದು FAO ಮಾಡಲ್ ಅಲ್ಲಿ ಇರ್ಬೋದು ಮಾಡಿದೆ. ಇಂಥ ನಾವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಸೊ ಇಂಥ ಇದನ್ನು ನಿಮ್ಮ ಹಳ್ಳಿಯಲ್ಲಿ ಕೂಡ ಇನ್ನೂ ಕಡಿಮೆ ಇದರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಖಂಡಿತ ನೀವು ಮಾಡಿ. ಅಂದ್ರೆ ನೀವು ಬರೀ ಇಂಥ ಒಂದು ಸಣ್ಣ ಉದ್ಯೋಗ ಮಾಡ್ತಿದ್ದಾರೆ, ಇವರಿಗೆ ಉದಾಹರಣೆ ಪಾನಿಪುರಿಯಲ್ಲಿ ಪುತ್ತೂರಲ್ಲಿ ಒಬ್ಬರು ಪಾನಿಪುರಿ ಮಾಡ್ತಾ ಇದ್ದಾರೆ. ಜಸ್ಟ್ ಅವ್ರು ಪಾನಿಪುರಿಯನ್ನು ಮಾಡಿ ಅವರು ಇಡೀ ಒಂದು ಪುತ್ತೂರು ಮತ್ತು ಸುಳ್ಳಿಗೆ ಸಪ್ಲೈ ಮಾಡ್ತಾರೆ. ಅವರಿಗೆ ನಾವೇನಾದ್ರೆ ಈಗ ನಾವು ಸೋಲರಲ್ಲಿ ರನ್ ಆಗುವಂತ ಮಿಷಿನ್ ಅನ್ನು ಕೊಟ್ಟು ಅವರನ್ನು ಫುಲ್ ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ರು. ಅವ್ರು ಮೊದಲು ಡೀಸೆಲ್ ಕನ್ಸ್ಯೂಮ್ ಮಾಡ್ತಿದ್ರು, ದಿನಕ್ಕೆ ಒಂದು 500 ರೂಪಾಯಿ ಡೀಸೆಲ್ ಖರ್ಚು ಮಾಡ್ತಿದ್ರು. ಈ ತರ ನೀವು ಯಾವುದೇ ನಾಳೆ ಈ ಒಂದು ಗ್ರಾಮದಲ್ಲಿ ನೀವು ಏನಾದ್ರು ಸಣ್ಣ ಉದ್ಯೋಗ ಮಾಡೋರಿಗೆ ಏನಾದ್ರು ಬೇಕು ಅಂತಂದ್ರೆ ಖಂಡಿತವಾಗಿ ನೀವು ಬನ್ನಿ, ಅದಕ್ಕೆ ನಾವು ಯಾವ ತರ ಪರಿಹಾರ ಮಾಡಬಹುದು ಅಂತ ನೋಡ್ಬೋದು. ಸೊ ಇಷ್ಟು ಹೇಳಿ ಈ ಸೌರಶಕ್ತಿ ಬಗ್ಗೆ ಎಸ್ಪೆಷಲಿ ನಿಮ್ಗೆ ITI ಅಥವಾ ಏನು ಡಿಗ್ರಿ ಮಾಡ್ತಾ ಇದ್ದೀರಿ, ನಿಮ್ಗೆ ಇನ್ನೂ ಇದರ ಹೆಚ್ಚಿನ ಸ್ಟಡಿ ಬೇಕು ಅಂತ ಇದ್ರೆ ಖಂಡಿತವಾಗಿ ನಮ್ಮನ್ನು ನೀವು ಸಂಪರ್ಕ ಮಾಡಿ. ಶಿಕ್ಷಣ ಟ್ರಸ್ಟ್ನ ಕ್ಯಾಂಪಸ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಆಫೀಸ್ನ ಕ್ಯಾಂಪಸ್ ಅಲ್ಲಿ ಇರ್ಬೋದು. ಎಲ್ಲರೂ ನಿಮಗೆ 8 ದಿನದ 15 ದಿನ ಟ್ರೈನಿಂಗ್ ಇದೆ ಎಕ್ಸ್ಕ್ಲೂಸಿವ್ ಆಗಿ. ಅದರಲ್ಲಿ ಎಲ್ಲ ಇನ್ನೋವೇಷನ್, ಎಂಟರ್ಪ್ರಿನರ್ಶಿಪ್, ಸೌರಶಕ್ತಿಯ ಸರ್ವಿಸ್ ಬಗ್ಗೆ ಎಲ್ಲ ಸರ್ವಿಸ್ ಡೀಟೇಲ್ ಆಗಿ ನಾವು ಕೊಡ್ತೀವಿ. ಆಸಕ್ತಿ ಇದ್ರೆ ನೀವು ಮುಂದೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಬಹುದು ಅಂತ ಆ ಅವಕಾಶ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ಇಲ್ಲಿಯ ಇದಕ್ಕೆ ನಮ್ಮನ್ನು ಕರೆದು ಮತ್ತು ನಮ್ಮನ್ನು ಈ ಕಾರ್ಯಕ್ರಮ ಇನ್ವಾಲ್ವ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಕೊಡ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಸವಿಸ್ತಾರವಾಗಿ ಸೌರಶಕ್ತಿಯ ಬಗ್ಗೆ ಅರಿವು ಮೂಡಿಸಿದಂತ ನಮ್ಮ ಸೆನ್ಕೋ ಫೌಂಡೇಶನ್ನ ಗುರುಪ್ರಕಾಶ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಅವರ ಪ್ರೇರೇಪಣೆಯಿಂದ ನಮ್ಮ ಪ್ರಶಿಕ್ಷಣಾರ್ಥಿಗಳು ಸುಮಾರು ಜನ ಬಂದಿದ್ದಾರೆ. ಹಾಗೆ ಕಾಲೇಜಿನ ಆಂತರಿಕ ಮತ್ತು ಜನಶಿಕ್ಷಣ ಟ್ರಸ್ಟ್ ಬೇಕು, ಸೆಲ್ಕೋ ಫೌಂಡೇಶನ್ ಹಾಗೂ ಶ್ರೀರಾಮಾಂಜನೇಯ ವ್ಯಾಯಾಮ ಕೂಡ ಎಂಟಿ ಆಶ್ರಯದಲ್ಲಿ ಉಳ್ಳಾಲ ತಾಲೂಕಿನ ಅನುಭವ ಅತ್ಯಂತ ಸೋಲಾರ್ ಟೆಕ್ ತರಬೇತಿ ಹಾಗೂ ದೊಡ್ಡಪಾಲು ತರಬೇತಿಯಂತೆ ಸೋಲಾರ್ ಅಳವಡಿಕೆ ಕಾರ್ಯಕ್ರಮ
ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಶ್ರೀ ಗುರುಪ್ರಕಾಶ್ ಶೆಟ್ಟಿ, ದಾನಿಗಳಾದಂಥ ಡಾಕ್ಟರ್ ವೇದವಪಿ, ಹಾಗೆ ಅತಿಥಿಗಳಲ್ಲಿ ಬಂದವರು ಡಾಕ್ಟರ್ ಸತೀಶ್ ಶೆಟ್ಟಿ, ಜಂಟಿಯಾಗಿ ಹಾಗೆ ವೇದಿಕೆಯಲ್ಲಿ ಕೃಷ್ಣ ಶೆಟ್ಟಿ ಅವರಿದ್ದಾರೆ. ಹಾಗೆ ನಮ್ಮ ಇಬ್ಬರು ಇಂದಿನ ಕ್ಯಾಂಪಸ್ ಸಹಕರಿಸಿದಂಥ ನರಸಪ್ಪಣ್ಣವರಿದ್ದಾರೆ. ಹೆಸರು ಹಲವಾರು ಮಂದಿ ಗಣ್ಯ ವ್ಯಕ್ತಿಗಳಿದ್ದಾರೆ. ವೇದವರು ಈ ಕಾರ್ಯಕ್ರಮದ ಸೂತ್ರಧಾರಿ ನವೀನ್ ಕುಮಾರ್ಜಿ ಅವರು ಈಗಾಗಲೇ ವಿಷಯವನ್ನು ಹೇಳಿದ್ದಾರೆ. ಇವತ್ತೊಂದು ಕ್ರಿಸ್ಮಸ್ ರಜೆ ಇರ್ತಾನೆ, ಮೊನ್ನೆವರೆಗೂ ಇಲೆಕ್ಷನ್ ಅದು ಇದು ಒಂದು ರೆಸ್ಟ್ ತಗೊಳ್ಳುವಂಥ ಆಲೋಚನೆ. ಎಲ್ಲ ಯಾರು ಬಂದು ಸೇವೆ ಸಲ್ಲಿಸಬೇಕು ಅಲ್ಲೇ ಬರಬೇಕಾಗ್ತದೆ. ಹಾಗೆ ರಜೆಗೆ ನಾನು ಗುರಿ ಹೋಗಬೇಕು, ಯಾರು ಸ್ವಲ್ಪ ಮನೆ ಬರ್ತಿದ್ದೀವಿ ಅಂತ. ಸಿನ್ಸ್ ಇಟ್ಸ್ ಎ ಗುಡ್ ಪ್ರೋಗ್ರಾಮ್, ಬದುಕಿಗೆ ಬೆಳಕು ನೀಡುವ ಕಾರ್ಯಕ್ರಮ. ಇದರಲ್ಲಿ ವೇದವನ್ನು ನಾನು ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ಹಳ್ಳಿಗಳಲ್ಲಿ ಬೆಳಕಿನ ಕರೆಂಟ್ ಹೋದರೆ ಎಷ್ಟು ಕಷ್ಟ. 2 ದಿವಸ 3 ದಿವಸ ಹೋಗಿಲ್ಲ ಮಳೆಗಾಲ, ದೇವರೇ ಗತಿ. ಯಾವತ್ತಿಗೂ ನಾವು ಎಷ್ಟು ಸಿಟಿ ಅಡ್ವಾನ್ಸ್ ಆಗಿದ್ರು ಕೂಡ ಹಳ್ಳಿ ಇನ್ನು ಕತ್ತಲಲ್ಲೇ ಇದೆ. ಹಲವಾರು ವಿಚಾರಗಳು ಒಂದೇ ಅಂತಲ್ಲ, ಬೆಳಕು ನೆಸೆಸಿಟಿ. ನಮಗೆ 21ನೇ ಶತಮಾನಕ್ಕೆ ಬಂದು ಪೇಪರಲ್ಲಿ ಹೋಗೋದು ಹಾವು ಬಚ್ಚಿ ಸಾವು ಕತ್ತಲಲ್ಲಿ ಹೊಡ್ಕೊಂಡು ಹೋಗೋದು ಯಾಕಾಗ್ತದೆ? ಮೊಬೈಲ್ ಟಾರ್ಚ್ ಉಂಟು. ಇನ್ನೂ ಕೆಲವು ರೀಚ್ ಆಗಿಲ್ಲ. ದೇರ್ ಆರ್ ಸೋ ಮೆನಿ ಏರಿಯಾಸ್ ವಿಚ್ ಆರ್ ನಾಟ್ ರೀಚ್ ಬೈ ಎಜುಕೇಷನ್ ಆ್ಯಂಡ್ ಈ ಬೆಳಕಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ಪವರ್ ಇನ್ನೂ ರೀಚ್ ಆಗಿಲ್ಲ. ಅದರಿಂದ ದೇಶ ಸಂಪೂರ್ಣವಾಗಿ ಮುಂದುವರಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದ ಅವರು ತಮ್ಮ ಅನುಭವದ ನೆಲೆಯಲ್ಲಿ ಶೈಕ್ಷಣಿಕ ವಿಚಾರಗಳ ಬಗ್ಗೆ ಹೇಳಿದರು. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್. ನಾನು ಮಕ್ಕಳಿಗೆ ಹೇಳೋದು ಗಂಡು ಮಕ್ಕಳಿಗಂತೂ ಡಿಗ್ರಿ ಇದ್ದರೆ ಮದುವೆ ಆಗೋದಿಲ್ಲ, ಅಲ್ಲಿ ಎಣ್ಣೆ ಕೊಡೋದಿಲ್ಲ. ಅನ್ಲೆಸ್ ದೇರ್ ಇಸ್ ಎ ಡಿಗ್ರಿ ಈಸ್ ಎ ಮಸ್ಟ್, ಬೇಕೇ ಬೇಕು. ಇನ್ನೊಂದು ದಿವಸ ಬರ್ಬೋದು ಕಸ ಗುಡಿಸೋ ಕೆಲಸಕ್ಕೆ ಡಿ ಗ್ರೂಪ್ಗೆ ಡಿಗ್ರಿ ಕಡ್ಡಾಯ ಅಂತ. ಈಗ SSLC ಬಂತದ್ದು, 7th ಸ್ಟ್ಯಾಂಡರ್ಡ್ ಬೇರೆ SSLC ಬಂದಿದೆ. ಇನ್ನೊಂದು ಕೇಸ್ ಆಯಿತು, ಎಲ್ಲ ಒಟ್ಟು ಸೇರಿ ಕೇಸ್ ಆಗಿದೆ. ಕೋರ್ಟ್ ಹೇಳಿತು ಯಾವ ಹುದ್ದೆಗೆ ಯಾವ ಪದವಿ ನಿರ್ಧರಿಸುವುದು ಕೆಲಸ ಕೊಡುವವರ ರೈಟ್ ಅದು. ವಿ ವಾಂಟ್ ಕ್ವಶನ್ ಇಟ್ ಅಂದ್ಕೊಂಡು. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಇಂಜಿನಿಯರ್ ಆಗೋದು ಡಿ ಗ್ರೂಪ್ನಲ್ಲಿ ರದ್ದುಸಲ್ಲಿಸಿ ಯಾರೋ ಅಬ್ಜೆಕ್ಷನ್ ಹಾಕಿದ್ರು. ನಮಗಾಗುತ್ತೆ, ಅವರಿಗಲ್ಲ. ನಾವು ಯಾರು ಅಪ್ಲೈ ಮಾಡ್ಬೋದು ಹಾಕಿದ್ರು. ಹಾಗಾಗಿ ಕಷ್ಟ ಇದೆ ಮುಂದಿನ ದಿನ. ಆಮೇಲೆ ನೀವು ನಮ್ಮ ಸತೀಶ್ ಶೆಟ್ಟಿಯವರು ಮಾತಾಡೋರು ಹೇಳಿದರು. ಹಾಗೆ ನಮ್ಮ ಶ್ರೀಮಾನ್ ಗುರುಪ್ರಕಾಶ್ ಶೆಟ್ಟಿ ಅವರು ಕೂಡ ಹಲವಾರು ವಿಚಾರಗಳನ್ನು ಮುಂದೆ ತೆರೆದಿದ್ದಾರೆ. ಕೋವಿಡ್-19 ಭಾಳಷ್ಟು ಪಾಠ ಕಲಿಸಿದೆ ನಮಗೆ. ಸ್ವಚ್ಛತೆ ಅಂದರೆ, ಸ್ವಾವಲಂಬಿತನ ಅಂದರೆ, ಕಷ್ಟ ಕಾಲದಲ್ಲಿ ಹೇಗೆ ಬದುಕಬಹುದು ಅನ್ನೋದನ್ನು ನಾವು ಕಲಿಸಿದೆ. ಅಷ್ಟೇ ತೊಂದರೆ ಆಗಿದೆ, ತೊಂದರೆ ಮಧ್ಯೆಯೂ ಪಾಠ ಕಲಿತಿದ್ದೇವೆ. ಒಂದು ವೇಳೆ ಕೋವಿಡ್-19 ಅಲ್ಲದೆ ಇದ್ದರೆ ಈ ಆನ್ಲೈನ್ ಪಾಠ ಶುರುವೇ ಆಗ್ತದೆ. 20 ವರ್ಷ ಬೇಕಿದೆ ಈ ಹಂತ ತಲುಪಲಿಕ್ಕೆ. ಸ್ಟೂಡೆಂಟ್ ಮನೆಯಲ್ಲೇ ಕೂತ್ಕೊಂಡು ಪಾಠ ಕೇಳುವ ವ್ಯವಸ್ಥೆ ಉಂಟಲ್ಲ, ಇನ್ನೊಂದು 20-15 ವರ್ಷ ಅಂತೂ ಖಂಡಿತ ಬೇಕಿದೆ. ನಿಧಾನ ಗುರುಟಿ ಒಂದೊಂದೇ ಸ್ಟೆಪ್ ಮುಂದೆ. ಟುಡೇ 80% ಆದ ಸ್ಟೂಡೆಂಟ್ಸ್ ಆರ್ ರೀಚ್ ಬೈ ಆನ್ಲೈನ್ ಟೀಚಿಂಗ್. ಬೆಳಗ್ಗೆ ಅದು ಪಾಠದ ವ್ಯವಸ್ಥೆ ರೀಚ್ ಆಗ್ತಾಯಿದೆ. ಮನಸ್ಸು ಮಾಡಿದರೆ ಏನೂ ಮಾಡ್ಬೋದು. ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಯಂಗ್ಸ್ಟರ್ಸ್. ಸಣ್ಣ ಪುಟ್ಟ ದೇಶ ಇದೆ, ಅದರ ಹೆಸರು ನೆನಪೈತೆ. ರಷ್ಯಾದಿಂದ ಸಿಡಿದ ದೇಶ ಅದು ಬಾಲ್ಕನ್. ಈ ಬಾಲ್ಕನ್ ದೇಶ ಇರೋದು 5,000 ಜನ, 120ನೇ ಸ್ಥಾನದಲ್ಲಿತ್ತು ಪ್ರಪಂಚದಲ್ಲಿ. ಸ್ವಾತಂತ್ರ್ಯ ಸಿಕ್ಕಿ 5 ವರ್ಷದಲ್ಲಿ ಅದು 18ನೇ ಸ್ಥಾನದಲ್ಲಿ ಜಿಗಿತದೆ. ದ ರೀಸನ್ ಫಾರ್ ದಟ್ ಈಸ್ ದ ಯೂತ್ ಆಫ್ ದಟ್ ಕಂಟ್ರಿ. ಹೊಸತನ ಅಳಿಸಿ ಹಾಕುವುದಲ್ಲ, ಹಳತನ ಅಳಿಸಿ ಹಾಕುವುದಲ್ಲ, ಹಳತನಕ್ಕೆ ಹೊಸತನದ ಮೆಲುವನ್ನು ಕೊಟ್ಟು ಪ್ರಶ್ನೆ ಮಾಡ್ತೇವೆ. ಪ್ರಶ್ನೆ ಮಾಡುವ ಛಲ ಅವರಿಗೆ ಮಾತ್ರ ಹೇಳೋದು. ನಾವು ಹಳೆಯ ಪ್ರಶ್ನೆ ಬೇಡ, ನಿಮಗೆ ಕೂತ್ಕೊಳ್ಳಿ ಅಂತಾರೆ. ಯಂಗ್ಸ್ಟರ್ಸ್ ದೇ ಹ್ಯಾವ್ ದ ರೈಟ್ ಟು ಕ್ವಶನ್ ಆ್ಯಂಡ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಅದನ್ನು ಡಿಸ್ಕ್ರಿಮಿನೇಟಿಂಗ್ ಎಬಿಲಿಟಿ ಜಾಸ್ತಿ ಇದೆ. ಧನಾತ್ಮಕವಾಗಿ ಯೂಸಾದ್ರೆ ಬಚಾವ್. ಅದು ಬಿಟ್ಕೊಂಡು ಮದ್ಯ ಗಾಂಜಾ ಉಟ್ಕೊಂಡು ಹೋದರೆ ಇನ್ನೊಂದು ನೆಗೆಟಿವ್ ಅಷ್ಟೇ ಅದೇ. ನಾವಿವತ್ತು ಯಾವಾಗಲೂ ಹೇಳ್ಬೋದು, ಒಬ್ಬ ವಿದ್ಯಾರ್ಥಿ ಮನೆಯಿಂದ ಹೊರಟು ಸೀದಾ ನೇರ ಕಾಲೇಜಿಗೆ ಬಂದರೆ ಅವನ ದಿವಸ ಹಾರ ಹಾಕಿ ಸ್ವಾಗತಿಸ್ತೀವಿ. ಯಾಕಂದರೆ ನಾವು ಬರುವಾಗ ಒಂದು 55 ಬಾರು, 55 ಸರೆಹಂಡಿ, 55 ಎಂಥದ್ದು ಇದು ನಿಮ್ಮ ವೆಬ್ ಸೆಂಟರ್ಸ್ ಎಂತ ಹೇಳ್ತಿದ್ದಕ್ಕೆ ಸೈಬರ್ ಸೆಂಟರ್ಸ್, ಆಮೇಲೆ ಗುಡ್ಕ, ಇದನ್ನೆಲ್ಲ ದಾಟಿ ಕಾಳಜಿ ಬಂದರೆ ವ್ಯವಸ್ಥೆ ಆಗಿದೆ. ಎಲ್ಲ ಅವನ ತರಹ ಮಾಡಲಿಕ್ಕೆ ಏನು ಬೇಕು, ಒಳ್ಳೆಯದನ್ನು ಬೋಧಿಸುವ ಅಂಶಗಳು ಕಡಿಮೆ, ನೆಗೆಟಿವ್ ಟಾಕಿ ತಗೊಳ್ಳೋದಕ್ಕೆ ಬೇಕಾದ್ರೆ
ಯುವಕರು ಅಟ್ರಾಕ್ಟ್ ಆಗೋದು ಬೇಗ ಅದಕ್ಕೆ ನ್ಯಾಚುರಲ್ ಅದು. ದೀಪಕ್ಕೆ ಪತಂಗ ಹೇಗೆ ಬಿಟ್ಟಿದ್ರು ವಾಪಸ್ ಬರಲಿಕ್ಕಾಗೋದು. ನಾನು 18 ಕೇಸಿಗೆ ನಾನು ಸಾಕ್ಷಿದಾರ, ಜೊತೆಗೆ ಮಾಲ್ಸೋಯೆ ಏನಂತ ಸೀಸರ್ ನಾನೇ ಲೆಕ್ಚರ್ ಆಫೀಸರ್. 18 ಸಾರಿ ಕೋರ್ಟ್ಗೆ ಹೋಗಬೇಕು. ಐ ಟುಕ್ ಇಟ್ ಆಸ್ ಎ ರೈಟ್ ಆ್ಯಂಡ್ ಐ ಟುಕ್ ಇಟ್ ಆಸ್ ಎ ಮ್ಯಾಟ್ರ್ ಆಫ್ ಪ್ರಿವಿಲೇಜ್. ಯಾಕಂದರೆ ಅಷ್ಟು ಜನ ಲಾಂಜಸ್ ನಿಲ್ತಾರ. ಸ್ಟಾರ್ಟ್ ಕೇಳಿದ್ರು ಯಾಕೆ ಸರ್ ಅವ್ರು ನೀವೆಲ್ಲ ಯಾಕೆ ಒಂದು ರಿಟೈರ್ ಆಗಿದ್ರು ಬರ್ತೇನೆ ಕೋರ್ಟಿಗೆ ಅಂತ ಹೇಳಿದೆ. ಎಲ್ಲರೂ ನಮ್ಗಿಡಿಯ ಸೀಸ್ ಮಾಡಿ ಹೋದ್ರೆ ಪೊಲೀಸರು ಅಂತ ಹೋಗ್ತಾರೆ ಬಂದ್ಕೊಳ್ಳ ಹಿಡಿದದನ್ನು ಆಗೋದಿಲ್ಲ. ಅದನ್ನು ಹಿಡಿದದನ್ನು ಏನು ಮಹಜರು ಮಾಡಿ ಪ್ಯಾಕ್ ಮಾಡಿ ಒಳಗಿಟ್ಟು ಕೋರ್ಟ್ ನಾನು ಇಂಥ ಪ್ಯಾಕಲ್ಲೇ ಅದನ್ನು ಸೀಲ್ ಮಾಡಿದ್ರು ಅಂತ ಹೇಳಬೇಕು. ಸತಿ ಇದು ಅತ್ಯುತ್ಸಾಹ ಅನಿಸ್ತದೆ. ಆದರೆ ಬೇಕದು ವ್ಯವಸ್ಥೆ ಭಾಳಷ್ಟು ಮಂಗಳೂರಲ್ಲಿ ಗಲ್ಲಿಯಲ್ಲಿ ಇವತ್ತು ಮೊದಲು ಹೇಗೆ ಗುಟ್ಕ ಸಿಗ್ತದೆ, ಇವತ್ತು ಗಾಂಜಾ ಸಿಗ್ತದೆ. ಇದೆಲ್ಲವೂ ಬೇಗ ಅರ್ಥ ಆಗ್ತದೆ. ಬೇಡ ಬೇಕಾದದ್ದು ಬದುಕಿಗೆ ಪೂರಕವಾದದ್ದು ಅರ್ಥ ಆಗುವಾಗ ಬಹಳ ತಡ ಆಗಿರ್ತದೆ. ಹಾಗಾಗಿ ನಾವು ಇವತ್ತು ಜಾಗೃತರಾಗಿರಬೇಕು. ಒಂದು ಬೇಡಿಕೆ ಬಂತು ದಯಾನಂದ ಹೇಳಿದ್ದೆ, ಅದಕ್ಕೆ ಒಂದು ಮನವಿ ಕೊಡಿ. ಸ್ವಲ್ಪ ಈ ಕೋವಿಡ್-19 ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಅವರ ನನಗೆ 3 ಕಾಲೇಜುಗಳನ್ನು ಪ್ರೊನೌನ್ಸ್ ಮಾಡಿ. ಒಂದು ಕಾಲೇಜ್ ನಿನ್ನೆ ಆಯಿತು. ಇಟ್ಟು ಒಂದು 4 ಇನ್ಸ್ಟಿಟ್ಯೂಷನ್ ದತ್ತು ತಗೊಂಡು ನಿನ್ನೆ ನಾನೇ ಕಳಿಸಿದ್ದವರಿಗೆ ಡಾಕ್ಯುಮೆಂಟ್ ಮಾಡಿ. ಹಾಗೆ ಇನ್ನೊಂದು ಕಾಲೇಜ್ ತಗೋನೇ ಇದೆ. ಒಂದು 5ರಿಂದ 10 ಎಕರೆ ಜಾಗ ಕೇಳಿದರೆ ಪೈಲೇ ಮಾಡಿದೆ ನಾವು. LKG to PUC ನಾನ್ ರೆಸಿಡೆಂಟ್ ಕಾಲೇಜ್, ಜೂನಿಯರ್ ಕಾಲೇಜಲ್ಲಿ ಮಾತ್ರ ಹೇಳಿದ್ದಾರೆ. ಸೊ ದಟ್ ಡ್ರೀಮ್ ಕಮ್ಸ್. ಇದು ಬೆಳಕು ಕೊಡೋದು ಹೋಗ್ತಾರಲ್ಲ ಅಂಥ ಕಾರ್ಯಕ್ರಮ ಮಾತ್ರ ಹೋಗ್ಬೋದು. ಅದಕ್ಕೆ ಸ್ವಲ್ಪ ಪ್ರೆಷರ್ ಬೇಕು. ನನ್ನ ಪ್ರೆಷರ್ ಸದ್ಯಕ್ಕೆ ನಾನೇ ಹೇಳಿದ್ರು ಹೋಗ್ತಾರೆ. ಆ ಪ್ರಶ್ನೆ ಕೆಲವರು ಹೇಳ್ತಾರೆ ಈ ಭಾಷೆಯಲ್ಲಿ ಹೇಳಿದ್ರೆ ಯಾಕ ಅವರಿಗೆ ಕೊಟ್ಟದ್ದು ಯಾಕೆ, ಆ ಪ್ರಪೋಸಲ್ ಅವ್ರದ್ದು ಯಾಕೆ ಕೇಳುವಂತ ಅವರ ಬಂಧುಗಳು ಜಾತಿಯವರಿದ್ದಾರೆ. ಬಟ್ ಅಫ್ಕೋರ್ಸ್ ಇದುವರೆಗೆ ನೆಗೆಟಿವ್ ಕಮೆಂಟ್ ಹೋಗಿಲ್ಲ ನನ್ನ ಬಗ್ಗೆ ಆಗಲಿ ಕಾಲೇಜ್ ಬಗ್ಗೆ ಆಗಲಿ. ಸೋ ಹ್ಯಾಪಿ. ನಿನ್ನೆ ಅಷ್ಟೇ ಮೊನ್ನೆ ಒಂದು ವಾರದ ಹಿಂದೆ ಈ ಮೆಟ್ ಅವರ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಅವ್ರಿಗೆ ಹೇಳಿದ ಫಸ್ಟ್ ಹೆಸರು ನಮ್ಮ ನಿಮ್ಮ ಮಂಗಳೂರಿನ ಕಾಲೇಜು ಪ್ರಿನ್ಸಿಪಾಲ್ ಸೂಪರ್ ಅಂತ ಹೇಳಿದರು. ನಾನು ಎಲ್ಲರೂ ಕಾಲೇಜ್ ಉಂಟು, ಎಷ್ಟು ಪ್ರೈವೇಟ್ ಕಾಲೇಜ್ ಹೆಸರು ನೆನಪಿರಬೇಕಾದ್ರೆ ಅವ್ರ ತಲೆ ವಿಷಯ ಹಾಕೊಂಡಿದ್ದಾರೆ ಅಂತ ಅರ್ಥ ಆಯಿತು. ಹಿ ವಾಸ್ ಹಿಯರ್ ಇನ್ ಮೈ ಸಿಕ್ ಫಾರ್ 2 hours. 2 ಗಂಟೆ ನಾನು ಸಿಕ್ಕಲ್ಲಿದ್ದರು. ಬಟ್ ಹಿ ವಾಸ್ ಲರ್ನ್ಡ್. ಎದುರಿಸ್ಕೊಂಬಂದು ಒಂದೇ ಸತಿ ಹೇಳಿದೆ, ಏನು ಅವ್ರು ಬೇಡ ಅನ್ಸುತ್ತೆ ನಾನು ಬೆಂಗಳೂರಿಗೆ ಕಳಿಸಿ ಅವ್ರನ್ನ. ಐ ಸೆಡ್ ನೋ ಐ ವಾಂಟ್ ಕಮ್ ಇನ್. ನನಗೆ ನೀವು ಸರ್ವಿಸ್ 2 ವರ್ಷ ಸಾಧ್ಯ ಆದಷ್ಟು ಒಂದು ಹಂತಕ್ಕೆ ಕಾಲೇಜ್ ತಂದು ಹೆಸರು ಹೋಗಬೇಕು. ಆಮೇಲೆ ಇನ್ನೊಂದು 30 ವರ್ಷ ನನಗೆ 1991ನಲ್ಲಿ ಪ್ರಿನ್ಸಿಪಲ್ ನಾನು 4 ಸತಿ ಪ್ರಯತ್ನ ಮಾಡಿ ಪ್ರಿನ್ಸಿಪಲ್ ಗಿರಿ ಬೇಡ, ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಸ್ಟ್ರೆಸ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಶುಗರ್, ಕೊಲೆಸ್ಟ್ರಾಲ್ ಶುಗರ್ ಜಾಸ್ತಿ ಆಗ್ತದೆ. ಸ್ಟ್ರೆಸ್ ಶುಗರ್ ಅಂತ ನಾಟ್ ಬೈ ಫುಡ್ ಹ್ಯಾಬಿಟ್ಸ್. ಮನುಷ್ಯ ತಿಂದು ಸಿಹಿ ತಿಂದು ಶುಗರ್ ಬರಬೇಕಂತಿಲ್ಲ. ಒತ್ತಡದಿಂದ ಬರ್ತದೆ, ಹೆರಿಡಿಟಿಯಿಂದ 3 ನಮೂನೆ ಶುಗರ್ ಇದೆ. ಇದು ಗೊತ್ತಿರಬೇಕಿಲ್ಲ ಕೆಲವರಿಗೆ. ಟ್ರೀಟ್ಮೆಂಟ್ ಮಾಡುವಾಗ ಎಲ್ಲ ಡಯಾಗ್ನೋಸ್ ಮಾಡ್ತಾರೆ ಯಾವ ನಮೂನೆ ಶುಗರ್ ಬಂದಿದೆ. ನನಗೆ ಹೆರಿಡಿಟಿ ಆ್ಯಂಡ್ ಸ್ಟ್ರೆಸ್ ಶುಗರ್. ಅದಕ್ಕೆ ಸರಿಯಾದ ಔಷಧಿ ತಗೋಬೇಕು. ತಿಂದ್ಕೊಂಡು ನಾವು ಪ್ರೋಟೀನ್ ಸಂಬಂಧಪಟ್ಟ ಔಷಧಿಯನ್ನು ಕೊಟ್ಟದ್ರಲ್ಲಿ M1, M2, M3 ಮಾತ್ರೆ ಬಿಟ್ಟರೆ ಬೇರೆ ಬೇರೆ ಇದೆ. ಇದೆಲ್ಲರಿಗೂ ಗೊತ್ತಿದೆ. ಆಗ ನಾವು ಡಯಾಗ್ನೋಸ್ ಕರೆಕ್ಟ್ ಮಾಡಬೇಕು. ಆಗ ಮಾತ್ರ ಈ ಊರಿನ ಬಗ್ಗೆ ನನಗೆ ಹೆಮ್ಮೆ ಇದೆ. ನರಸಪ್ಪನವರು ಮತ್ತು ಊಟ ಹಾಕಿಲ್ಲ ಅಮ್ಮನಿದ್ದಾರೆ ಎಲ್ಲ ಇದ್ದಾರೆ. 2 ವರ್ಷ ಬೆಳೆ ತಂದಿದೆ ಮತ್ತು ಮಾಡಲಿಕ್ಕಾಗಿಲ್ಲ. 1 ವರ್ಷ ಒಂದು ಕಡೆ ಮಾಡಿದ್ದು ನಾವು ಅಲ್ಲಿ ಎಂಥ ಡೆವಲಪ್ಮೆಂಟ್ ಒಳಗೆ ಹೋಗಬೇಕು. ಅಂದರೆ ಒಂದು ಏನಿದೆ ಪ್ಲಾಟ್ ಇದಿದೆ ಎಂತ ಇದೆ 100 ಎಕರೆ ಜಾಗದ ಒಂದು ದೊಡ್ಡ ಅಲ್ಲಿ ಹೋಗಿದ್ದು. ಸೊ ಅಂಥ ಅವಕಾಶಗಳು ಸ್ವಲ್ಪ ಚಾಲೆಂಜಿಂಗ್ ಆಗಿ ತಗೊಳ್ಳುವಂಥದ್ದು. ಇನ್ನೂ ನನಗೆ 2 ವರ್ಷ ಸರ್ವಿಸ್ ಇದೆ. ಇದೊಂದು ಪ್ರಪೋಸಲ್ ನಾನು ಕರೆಕ್ಟಾಗಿ ನೀಟಾಗಿ ನೆಸೆಸಿಟಿ ಪ್ರಾಜೆಕ್ಟ್ ಎಕ್ಸ್ಪೆಂಡಿಚರ್ ಎಲ್ಲ ಹಾಕಿ ಕೊಡಿ. ಸೊ ದಟ್ ಐ ವಿಲ್ ಪ್ಲೇಸ್. ಅವ್ರದ್ದು ಇನ್ನೂ 2 ಸ್ಕೂಲ್ ತಗೊಳ್ತೇನೆ. 2 ಪ್ರಪೋಸಲ್ ಇದೆ, ನಾನೇ ಕೊಡ್ತೀನಿ. ಇವಾಗ 3ರಲ್ಲಿ 1 ಪ್ರಪೋಸಲ್ ಇನ್ನೊಂದು ಸ್ಕೂಲ್ ಅವರದ್ದೇ ಅವರ ಹೆಸರಿಗೆ ಮೇ ಬಿ ದೇರ್ ಆಸ್ ಎ ಮ್ಯಾನೇಜರ್ ನೋಡ್ಕೊಳ್ಳಿಕ್ಕೆ ನಾನು ಬಿಡ್ಬೋದು. ಸ್ವಲ್ಪ 1 ವರ್ಷ ಎಸ್ಟಾಬ್ಲಿಷ್ ಮಾಡಿ ಹೇಳಿದ್ದಾರೆ. ಬಟ್ ಕಾಲ ಆಯಿತು ಸಿನಿಮಾ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಐ ಟ್ರೈ ಮೈ ಲೆವೆಲ್ ಸಿನ್ಸಿಯರ್. ಸೊ ಈ ಕಮಿಟ್ಮೆಂಟ್ ಉಳಿಸ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅನೌಪಚಾರಿಕ ಅಂತೇಳಿ ಔಪಚಾರಿಕ ಆಯಿತು ಕಾರ್ಯಕ್ರಮ ದಾಟಿ ಸಮಯ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ, ಕರೆದಿದ್ದೀರಿ. ನಿಮಗೆಲ್ಲವನ್ನು ನೀವು ಈ ಮಕ್ಕಳು ಭಾಳ ಖುಷಿ ಆಗುತ್ತೆ ಇವರಿಗೆ. ಸೊ ದಟ್ಸ್ ವೈ ಋಣ ಇದೆ ನನಗೂ. ಋಣ ತೀರಿಸಬೇಕಂದ್ರೆ ನಾನು ಬಂದ ಒನ್ಸ್ ಅಗೇನ್ ಐ ಥ್ಯಾಂಕ್ ಅವರ್ ಫ್ರೆಂಡ್. ಹಾಗೆ ಯಂಗ್ಸ್ಟರ್ ಆಗಬೇಕು ಒಂದು ಮೊದಲ ಚೇರ್ಮನ್ ಅಂದರೆ ಯೂನಿವರ್ಸಿಟಿಯಲ್ಲಿ
ದಾಟದವರ ಚೇರ್ಮನ್ ಅದರಲ್ಲಿ ಮತ್ತು ಅವಳ ಹಿರಿಯರದ ನೋಡಬೇಕು. ಟುಡೇ ಮಿನಿಸ್ಟರ್ ಹ್ಯಾಸ್ ಬಿಕಮ್ ದ ಚೇರ್ಮನ್ ಆಫ್ ದಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್. ನನಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ, ಯಾಕೆ ನಾನು ನನ್ನ ತಿನ್ನೋದ್ರಿಂದ ಇವತ್ತು ಆ ಡಿಪಾರ್ಟ್ಮೆಂಟ್ ಅನ್ನೋದನ್ನ ಇದೆ. ಇಟ್ ಹ್ಯಾಸ್ ಗಿವನ್ ಮೀ, ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಿವನ್ ಮೀ ಪ್ರೆಸಿಡೆಂಟ್ ಬೆಟರ್. ನಾನು ಇವತ್ತು ಈ ವೇದಿಕೆಯಲ್ಲಿ ವಿನ್ಯಾಸ ಪ್ರಿನ್ಸಿಪಲ್ ಆಗಿರಬೇಕಿದ್ದ ಕಾರಣ ನನ್ನ ಮೂಲ ಡಿಪಾರ್ಟ್ಮೆಂಟ್ ಅವಕಾಶ ಕೊಟ್ಟಿದೆ. ಹಾಗಾಗಿ ಅವರಿಗೂ ಆ ಡಿಪಾರ್ಟ್ಮೆಂಟ್ ನನ್ನ ಗುಣ ಇದೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಅವಕಾಶಕ್ಕಾಗಿ ವಂದಿಸ್ತೇನೆ. ಜೊತೆಗೆ ಇನ್ನಷ್ಟು ಎತ್ತರಕ್ಕೆ ಈ ಗ್ರಾಮಗಳಲ್ಲಿ ಒಂದೊಂದೇ ಪಟ್ಟಿ ಮಾಡಿ ಇಷ್ಟೊಂದು ಐಟಮ್ಸ್ ಎಲ್ಲಿ ಮಾಡೋದು ಏನು ಬೀಳ್ತದೆ ಅಂತ ಗೊತ್ತಾದರೆ ಆಯಾ ಇಲಾಖೆಗೆ ಒಂದೊಂದೇ ಮನವಿಯನ್ನು ಕಳಿಸ್ಬಿಟ್ಟು ಯು ಕ್ಯಾನ್ ಹ್ಯಾವ್ ಎ ವಂಡರ್ಫುಲ್ ಗ್ರಾಮ ಅಥವಾ ಒಂದು ವಿಲೇಜ್ ಆಗಿ ಇದನ್ನು ಪರಿವರ್ತಿಸಬಹುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಡುವ ಇದರ ಕಲ್ಪನೆಯನ್ನು ನಾವು 4 ವರ್ಷದ ಹಿಂದೆ ಮಾಡಿದ್ದು. ವರ್ಷ ಸಾಕಾರಗೊಳ್ತಾ ಇದೆ. ಸಾಕಾರಗೊಳ್ಳಿಕ್ಕೆ ಇನ್ನು ಮುಂದಕ್ಕೆ ನಮ್ಮ ಪ್ರಾಂಶುಪಾಲರು ಮತ್ತೆ ಮನಸ್ಸು ಮಾಡಬೇಕಾಗ್ತದೆ. ಇದಕ್ಕೆ ನಸಪನ್ನ ಅವರು ಮತ್ತೆ ನಮ್ಮನ್ನು ಉದ್ದೇಶಿಸಿ ಕೊನೆಗೆ ನಮ್ಮ ಪ್ರಶಿಕ್ಷಣ ಮುಗಿದ ನಂತರ ಅವರನ್ನು ಮಾತಾಡಿಸ್ತಾರೆ. ಶ್ರೀನಶಿಕ್ಷರು ಕೂಡ ಪ್ರೇರಣೆಯ ಭಾಷಣವನ್ನು ನಮ್ಮ ಪ್ರಶಿಕ್ಷಣ ಯಾರು ಬಂದಿದ್ದಾರೆ ಅವರಿಗೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಧನ್ಯವಾದವನ್ನ ಭವ್ಯ ಅವರು ಕೊಡ್ತಾ ಇದ್ದಾರೆ. ತದನಂತರ ಸಣ್ಣ ಮಟ್ಟಿನ ಉಪಹಾರ ವ್ಯವಸ್ಥೆ ಇದೆ, ಅದನ್ನ ಮುಗಿಸಿ ಮತ್ತೆ ನಾವು ಬೆಳಕು ಕಾರ್ಯಕ್ರಮವನ್ನು ಪ್ರಾರಂಭಿಸಿ. ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ವೇದಾವತಿ ಇವರಿಗೂ ಧನ್ಯವಾದಗಳು. ಬಂಟ್ವಾಳ ಸಹಕಾರಿ ಕಾಲೇಜ್ ಇತಿಹಾಸ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಸತೀಶ್ ಗಟ್ಟಿ ಇವರಿಗೂ ಧನ್ಯವಾದಗಳು. ಜನಶಿಕ್ಷಣ ಟ್ರಸ್ಟ್ನ ಶ್ರೀ ಶ್ರೀನಶೆಟ್ಟಿ ಹಾಗೂ ಕೃಷ್ಣಮೌಲ್ಯ ಇವರಿಗೂ ಧನ್ಯವಾದಗಳು. ಸೆಲ್ಕೋ ಫೌಂಡೇಶನ್ನ ಗುರುಪ್ರಕಾಶ್ ಶೆಟ್ಟಿ ಇವರಿಗೂ ಧನ್ಯವಾದಗಳು. ಕುಟುಂಬ ಪ್ರಚೋದನ ರವಿಚಂದ್ರ ಇವರಿಗೂ ಧನ್ಯವಾದಗಳು. ಜಲ ಸಾಕ್ಷರತೆ, ಪರಿಸರ ಸಂರಕ್ಷಣೆ ಚಂದ್ರ ಕಣ್ಣೀರ್ ತೋಟ ಹಾಗೂ ಸಾಗರ್ ಮಾಡೂರ್ ಇವರಿಗೂ ಧನ್ಯವಾದಗಳು. ತರಬೇತಿ ಪಡೆಯುವ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳು. ಪುಷ್ಪರಾಜ್ ಇವರಿಗೂ ಧನ್ಯವಾದಗಳು. ತರಬೇತಿ ಕೊಡಲಿಕ್ಕೆ ಇರುವುದು ಸೀನಿಯರ್ ಮ್ಯಾನೇಜರ್ ಸಂಜಿತ್ ಅವರು, ರವೀಣ ಅವರು, ಜಗದೀಶ್ ಅವರು. ಮಾಧ್ಯಮ ಮಿತ್ರರಾದ ವಸಂತ್ ಕೊಣಾಜೆ ಹಾಗೂ ಆರಿಫ್ ಕಲ್ಲಡ್ಕ ಇವರಿಗೂ ಧನ್ಯವಾದಗಳು. ಹಿರಿಯರಾದ ನರ್ಸುಗೌಡ ಇವರಿಗೂ ಧನ್ಯವಾದಗಳು. ಶ್ರೀರಾಮಾಂಜನೇಯ ವ್ಯಾಯಾಮಶಾಲೆಯ ಸದಸ್ಯರಾದ ಗೋಪಾಲ್ ಇವರಿಗೂ ಧನ್ಯವಾದಗಳು. ಶ್ರೀರಾಮಾಂಜನೇಯ ವ್ಯಾಯಾಮಶಾಲೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಬಂದಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನನ್ನ ಧನ್ಯವಾದ ಸಮರ್ಪಣೆಯನ್ನು ವಿವರಿಸುತ್ತೇನೆ. ಚೆನ್ನಾಗಿ ಧನ್ಯವಾದ ಕೊಟ್ಟಿದ್ದಾರೆ. ಅವರೊಬ್ರು ನಮ್ಮ ಮುಂದೆ ಇರ್ತಾರೆ ನಮ್ಮ ತಂಡದಲ್ಲಿ. ಧನ್ಯವಾದ. ನಮಗೆ ಒಂದು ಜ್ಞಾನ ಶಕ್ತಿ ಕೊಟ್ಟಿದ್ದಾರೆ. ಮನೆ ಡಾಕ್ಟರ್ ಕೊಣಾಜೆ ಅವರು ಅದನ್ನು ಜೋಡಿಸಿದ್ದಾರೆ. ಇವತ್ತಿನ ಈ ಕಲಿಕಾ ಕೇಂದ್ರದ ಕಾರ್ಯಕ್ರಮ ಭಾರತ ಮತ್ತು ವಿಶ್ವದ ಗಮನ ಸೆಳೆಯುವಂತಹ ಕಾರ್ಯ ಇದಾಗ್ತದೆ. ಭಾರತ ಮಾತ್ರ ಅಲ್ಲ, ವಿಶ್ವದ ಗಮನ ಸೆಳೆಯುವ ಕಾರ್ಯಕ್ರಮ ಇದಾಗ್ತದೆ. ಗುಡ್ ಪಾಲ್ ಸೋಲಾರ್ ಪಾಲ್ ಅಂತ ಹೆಸರು ಪರಿವರ್ತನೆ ಆಗ್ತದೆ. ಇದು ಗುಡ್ ಪಾಲ್ ಸೋಲಾರ್ ಪಾಲ್ ಅಂತ ಪರಿವರ್ತನೆ ಆಗುವಂಥ ಒಂದು ಕಾರ್ಯ. ಅದು ನಮ್ಮ ಒಂದು ಸರ್ಕಾರಿ ಕಾಲೇಜು, 1000 ಮಂದಿ ವಿದ್ಯಾರ್ಥಿಗಳು ಕಲಿಯುವಂಥ ಸರ್ಕಾರಿ ಕಾಲೇಜಿನ ನೇತೃತ್ವದಲ್ಲಿ ವಿಶ್ವವಿದ್ಯಾನಿಲಯವ ಜೊತೆಗೆ ನಿಂತು ಈ ಕಲಿಕಾ ಕೇಂದ್ರದ ಜೊತೆ ಸೇರಿ ಈ ಕಾರ್ಯಕ್ರಮ ಶುರುವಾಗುವುದು. ಈಗ 3 ಗ್ರಾಮದವರು ನಾವಿಲ್ಲಿ ಸೇರಿದ್ದೇವೆ ಯುವಕರು. ನಮ್ಮ 10 ಗ್ರಾಮಕ್ಕೆ ಹೋಗುವ ಒಂದು ಚಿಂತನೆ, 10 ಗ್ರಾಮಕ್ಕೆ ಹೋಗುವುದು.
ಇದು ತುಂಬ ದೊಡ್ಡ ದುಡ್ಡಿಲ್ಲದೆ ಮಾಡುವ ಕೆಲಸ ಇದು, ನಮಗೆಲ್ಲ ದೊಡ್ಡ ದುಡ್ಡಿಲ್ಲದೆ ಮಾಡುವ ಕೆಲಸ. ಇಬ್ಬರು ದಾನಿಗಳು ಸೇರಿದ್ದಾರೆ ಇವತ್ತು. ಆ ಇಬ್ಬರು ದಾನಿಗಳು ಕೂಡ ನಿಜವಾದ ಸಹಾಯವನ್ನು ಈ ಕಲಿಕಾ ಕೇಂದ್ರ ಕೊಟ್ಟಿದ್ದಾರೆ. ಈ ಕಲಿಕಾ ಕೇಂದ್ರ ನಮ್ಮ ಪಕ್ಕದಲ್ಲಿ ವಿಶ್ವವಿದ್ಯಾನಿಲಯ ಏನುಂಟು, ಅದು ತುಂಬ ದೊಡ್ಡದು ವಿಶ್ವವಿದ್ಯಾನಿಲಯ. ಆಗ ಅಲ್ಲಿ ಸಿಗದಂಥ ಕೆಲವು ಜ್ಞಾನ ಇಲ್ಲಿ ಸಿಗುತ್ತೆ. ಅಲ್ಲೇ ದೊಡ್ಡ ಶಕ್ತಿಯ ಒಂದು ದೇವರಲ್ಲಿದ್ದಾರೆ. ಅದೇ ಥರದ ಶಕ್ತಿ ಸೋಲಾರ್ ಶಕ್ತಿ, ಅದ್ಭುತವಾದ ಶಕ್ತಿ. ಅವರೆಲ್ಲ ಹೇಳಿದ್ದಾರೆ ಈ ಶಕ್ತಿಯ ಈ ಶಕ್ತಿಯನ್ನು ಪ್ರತಿ ಮನೆಗೆ ಹೋಗಬೇಕು ಅಂತ. ಮನೆ ಸೇರಿದಂತೆ 5 ಮಂದಿ ಒಳ್ಳೆ ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ನಿಂತರು. ಇವತ್ತು ಪಂಚಾಯತ್ ಚುನಾವಣೆ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಎಲ್ಲಿ ನಡೆದಿಲ್ಲ, ಗ್ರಾಮದಲ್ಲಿ ಮಾತ್ರ ಪಕ್ಷಾತೀತವಾಗಿಲ್ಲ. 5 ಮಂದಿ ಯುವಕರು ನಿಂತರು ಚುನಾವಣೆಗೆ. ತೆರಳು ಕೊಟ್ಟಂತೆ ಮುಂಬೈನಲ್ಲಿ ಡೀಪ್ ಆಗಿ ಹೋಗಿದ್ರೆ, ಯಾಕಂದ್ರೆ ಡಿಸಿ ಕರೆಂಟ್ ನಿಮಗೆ ಈಗ ಆಲ್ರೆಡಿ ನೀವು ಡೈರೆಕ್ಷನ್ ಅಲ್ಲಿ ಸೆಟ್ ಮಾಡ್ತೀವಿ. ಸೆಟ್ ಮಾಡಿ ಆದ್ಮೇಲೆ ಇದರಲ್ಲಿ ಕೇಬಲ್ ಮುಖೇನವಾಗಿ, ಈ ಕೇಬಲ್ ಮುಖೇನವಾಗಿ ಇದು ನೇರವಾಗಿ ಬ್ಯಾಟರಿ ರೆಗ್ಯುಲೇಟರ್ಗೆ ಬರುತ್ತೆ. ಈ ಚಾರ್ಜ್ ಕಂಟ್ರೋಲರ್ನ ಮುಖೇನವಾಗಿ ಬ್ಯಾಟರಿಗೆ ಸ್ಟೋರ್ ಆಗುತ್ತೆ. ಚಾರ್ಜ್ ಕಂಟ್ರೋಲರ್ನ ಮುಖೇನವಾಗಿ ಬ್ಯಾಟರಿಗೆ ಸ್ಟೋರ್ ಆಗುತ್ತೆ. ಇದರಿಂದ ಬ್ಯಾಟ್ರಿಂದ ಈ ಕಂಟ್ರೋಲ್ನ ಮುಖೇನವಾಗಿ ಲೋಡ್ಗೆ ಹೋಗುತ್ತೆ. ಯಾಕಂದ್ರೆ ಈ ಲೈಟ್ ತುರಿಲಿಕ್ಕೆ ಆಗುತ್ತೆ. ಈ ಲೈಟ್ ಪ್ಲಸ್ ಮೈನಸ್ ಅನ್ನುವಂತ 2 ಪೊಲಾರಿಟಿ ಇದೆ. ಪ್ಲಸ್ ಮೈನಸ್ ಅಂತ, ಅದಕ್ಕೋಸ್ಕರ ನಾವು ರೆಡ್ ಮತ್ತು ಬ್ಲ್ಯಾಕ್ ಕೇಬಲ್ ಅನ್ನು ಉಪಯೋಗ ಮಾಡ್ತೀವಿ. ರೆಡ್ ಮತ್ತು ಬ್ಲ್ಯಾಕ್ ಕೇಬಲ್ ಅನ್ನು ಉಪಯೋಗ ಮಾಡ್ತೀವಿ. ಇದು ಈ ಲೈಟಿಗೆ ಹೋಗುವುದಕ್ಕಿಂತ ಮುಂಚೆ ಈ ಸ್ವಿಚ್ಗೆ ಬರುತ್ತೆ. ಡೈರೆಕ್ಟ್ ಸ್ವಿಚ್ನಲ್ಲಿ ಬಂದು ಸ್ವಿಚ್ಚಿಂದ ಆಪರೇಟ್ ಆಗಲಿಕ್ಕೋಸ್ಕರ ನಾವು ಸ್ವಿಚ್ಗೆ ಬಂದು ಸ್ವಿಚ್ಚಿಂದ ಮುಖ್ಯವಾಗಿ ಲೈಟ್ಸ್ಗೆ ಹೋಗುತ್ತೆ ಒಂದು ಫೇಸ್. 25 ವರ್ಷ ಲೈಫ್ ಇದೆ. 5 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾವು. ಎಲ್ಲ ಇಕ್ವಿಪ್ಮೆಂಟ್ಸ್ಗಳಿಗೆ 5 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಬ್ಯಾಟ್ರಿಗೆ 5 ವರ್ಷ, ಪೆನಲಿಗೆ 5 ವರ್ಷ, ಲೈಟಿಗೆ 1 ವರ್ಷ, ಈ ತರ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. ಬ್ಯಾಟ್ರಿಯಲ್ಲಿ ಯಾವ ತರ ನಾವು ಇದು ಮಾಡ್ಬೋದು ಅಂತಂದ್ರೆ, ಈ ರೆಗ್ಯುಲೇಟರ್ ನಮಗೆ ಫಂಕ್ಷನ್ ಆಗುತ್ತೆ. ಬ್ಯಾಟ್ರಿಯಲ್ಲಿ ಎಷ್ಟು ಕರೆಂಟ್ ಇದೆ, ಬ್ಯಾಟ್ರಿ ಲೋ ಕಾಣಿಸ್ತಾ ಇದೆ ಅಂದ್ರೆ ಬ್ಯಾಟ್ರಿಯಲ್ಲಿ ಚಾರ್ಜ್ ಇಲ್ಲ ಅಂತಂದ್ರೆ ಬ್ಯಾಟ್ರಿ ಲೋ ಅಂತೇಳಿ ಕಾಣಿಸ್ತಾ ಇದೆ. ಯಾಕಂದ್ರೆ ಓವರ್ ಯೂಸ್ ಮಾಡಿದ್ರು ಕೂಡ ಬ್ಯಾಟ್ರಿ ಲೋ ಬರುತ್ತೆ.